ನ್ಯೂ ಟ್ಯಾಬ್ಲೆಟ್ಸ್ ಪರ್ಚೇಸ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ನಿಮ್ ವಿಡಿಯೋ ನೋಡಿದೆ. ಜಾಯಿಂಟ್ಸ್ ಪೇನ್ ಇಷ್ಟೊಂದು ಚೆನ್ನಾಗಿ ಕೇಳ್ತಾ ಇದ್ರಲ್ಲ, ಇದು ಏನು ಅಲ್ಲಿ ಯಾವ ಕೃತ್ರಿಮತೆ ಇರಲಿಲ್ಲ. ಅಲ್ಲಿ ವಿಡಿಯೋ ಇದೇನೋ ಸುಮ್ಮನೆ ಏನೋ ವಿಡಿಯೋ ಮಾಡಿದ್ದಾರೆ ಅಥವಾ ಏನೋ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ ಅಂತ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ಸರ್. ರಿಯಾಲಿಟಿ ಗೊತ್ತಾಗುತ್ತೆ, ಆಕ್ಟರ್ಗಳು ಆಕ್ಟಿಂಗ್ ಮಾಡೋದು ಗೊತ್ತಾಗುತ್ತೆ, ಅವ್ರ ಪೇಷಂಟ್ ಗಳ ಫೇಸ್ ಮೇಲೆ ಗೊತ್ತಾಗುತ್ತೆ. ನಾನು ಅದಾದ್ಮೇಲೆ ಕಂಟಿನ್ಯೂಸ್ ನೋಡಿದೆ, ಬೇರೆ ಬೇರೆದೆಲ್ಲ ನೋಡಿದೆ. ಇದು ನಿಜವಾಗ್ಲೂ ಇದು ಅವರೇ ಹೇಳ್ತಾರೆ ಪೇಷಂಟ್ಸ್ಗಳು, ದೇವರು ಸರ್ ದೇವರೇ, ಅದು ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ಆಕ್ಚುಲಿ ಅರ್ಥ ನಾರಾಯಣ ವೈದ್ಯ ಹರಿ ಅಂದ್ರೆ ನಾರಾಯಣನೇ ವೈದ್ಯ ರೂಪವಾಗಿ ಬರ್ತಾನೆ ಅಂತ, ಅದೊಂದು ಆ ಅರ್ಥ. ಸೊ ಹಾಗಾಗಿ ಈ ಕಲಿಯುಗದಲ್ಲಿ ಇಂತ ಒಳ್ಳೆ ಡಾಕ್ಟರ್ ಇದ್ದಾರೆ ಅಂತಂದ್ರೆ, ನಾನು ಇಲ್ಲಿ ತೋರ್ಸಾದ್ಮೇಲೆ ಬೇರೆ ಕಡೆ ಹೋದೆ ನಮ್ ಬ್ರದರ್ಸ್ ಹೇಳಿದ್ದಕ್ಕೆ, ಬಟ್ ನನಗೆ ಅಲ್ಲಿ ಇದು ಆಗಿಲ್ಲ. ಸೊ ಹಾಗಾಗಿ ಇಲ್ಲೇ ಮನಸ್ಸು ನನಗೆ ನಂಬಿಕೆ ಇರ್ಲಿಲ್ಲ ಸರ್. ಬೇರೆ ನಾನು ಎಷ್ಟು ನೋಡಿದೆ, ನಂಬಿಕೆ ಇರ್ಲಿಲ್ಲ. ಯಾವಾಗ ನೀವು ಇದೇ ನೋಡಿದೆ, ನಮ್ ಬ್ರದರ್ ಹೇಳಿದೆ, ಇಲ್ಲಪ್ಪ ನಾನು 100% 200% ಕಳ್ತೀನಿ ಅವ್ರ ಹತ್ರ ಹೋದ್ರೆ ನನಗೆ ವಾಸಿ ಆಗುತ್ತೆ. ದೇಹ ಸರಿಗಿಲ್ದಿದ್ರೆ ನೀವು ಏನ್ ಮಾಡಕ್ಕಾಗಲ್ಲ, ಅದೊಂದು ಬಂಧನ ಆಗ್ಬಿಡುತ್ತೆ. ಅದೇ ನಮ್ಗೆ ಭಗವಂತಿಗೆ ನಾವು ದಿನ ಕೃತಜ್ಞತೆ. ಯಾಕಂದ್ರೆ ಈ ತರ ದೇಹದ ಬಂಧನಗಳಿಂದ ಅವ್ರನ್ನ ಅಟ್ಲೀಸ್ಟ್ ಈಗ ಒಳಗಡೆ ಇರ್ತಕ್ಕಂತ ಆತ್ಮಕ್ಕೆ ಮುಕ್ತಿ ಕೊಡೋಕೆ ನಮ್ಗೆ ಅದಾಗಿರ್ಬೇಕು, ಅನುಭವ ಆಗಿರ್ಬೇಕು. ಹೌದೌದು. ಅಟ್ಲೀಸ್ಟ್ ದೇಹದ ನೋವುಗಳಿಂದ ಅವ್ರನ್ನ ಅಟ್ಲೀಸ್ಟ್ ಒಂದ್ ಸ್ವಲ್ಪ ರಿಲೀವ್ ಮಾಡೋದಕ್ಕೆ ನಮ್ಗೆ ಒಂದು ಅವಕಾಶ ಕೊಡ್ತಿರಲ್ಲ ಈ ಜನ್ಮಕ್ಕೆ. ಅದಕ್ಕೆ ನಾವು ಅಷ್ಟು ಕೃತಜ್ಞರಾಗಿ ಒಂದು ಅದ ನೀವು ಬೇಸಿಕಲಿ ಸ್ಪಿರಿಚುವಲ್ ಇದು ಸರ್, ಸ್ಪಿರಿಚುವಲ್ ಓರಿಯೆಂಟೆಡ್ ಸೋಲ್ ಸರ್. ಸತ್ಯ ಗೊತ್ತಿಲ್ಲ, ಸತ್ಯನ ತಿರ್ಸ್ಬಿಡ್ತಾರೆ. ಎಷ್ಟೋ ಕೆಲವು ಡಾಕ್ಟರ್ಗಳಲ್ಲಿ ನೀವು ಒಬ್ರು ಸರ್ ಸತ್ಯವನ್ನ ರಿವೀಲ್ ಮಾಡೋದು. ಯಾಕಂದ್ರೆ ಮುಖ್ಯವಾಗಿ ನೀವ್ ಹೇಳಿದ್ರಲ್ಲ, ಪ್ರತಿಯೊಂದೊಂದು ವಿಡಿಯೋದಲ್ಲಿ ಜನನಟಿ ಇದೆ ಅಂತ ಸಾವಿರಾರು ವಿಡಿಯೋಸ್ ಮಾಡಿದ್ವಿ. ಎಲ್ಲಾನು ಜನನಟಿ, ಎಲ್ಲಾನು ರಿಯಲ್ ಪೇಷಂಟ್ಸ್ ನಾವು ಇಟ್ಬಿಟ್ಟೆ ಅವ್ರು ವಾಸಿ ಆದ್ಮೇಲೆ ಅವ್ರ ಅನುಭವನ ಶೇರ್ ಮಾಡ್ತೀವಿ. ಖಂಡಿತ ಸರ್. ಅಲ್ಲಿ ಯಾವುದೇ ತರದ ಇದು ಇಲ್ಲ, ಕೃತ್ರಿಮತೆ ಇಲ್ಲ, ಇದು ಏನಿಲ್ಲ. ಅವ್ರ ಪೇಷಂಟ್ಗಳು ಅವರಲ್ಲಿ ಖುಷಿಯನ್ನ ನೋಡ್ತೀವಿ, ಅವರಲ್ಲಿ ಆನಂದದ ಒಂದು ಮುಖದಲ್ಲಿ ಗೊತ್ತಾಗುತ್ತೆ. ಅವ್ರು ಎಷ್ಟು ಪೇನ್ ಅನುಭವಿಸಿದ್ರು, ಆಮೇಲೆ ಎಷ್ಟು ಇದಾಗಿದ್ರು. ನಾನು ಕೇಳ್ಕೊಳ್ಳೋದಂದ್ರೆ ಯೂಟ್ಯೂಬರ್ಗೆ, ಇದು ಯೂಟ್ಯೂಬ್ ವೀಕ್ಷಕರಿಗೆ ದಯವಿಟ್ಟು ನಿಮ್ಗೆ ಈ ತರ ಯಾವ್ದೇ ಪ್ರಾಬ್ಲಮ್ ಇರ್ಲಿ ಒಂದ್ಸಲ ವಿಸಿಟ್ ಕೊಡಿ. ಒಳ್ಳೆ ಡಾಕ್ಟರ್ ಸಿಕ್ಕಿದಾರೆ, ಯಾವ್ದೋ ಪುಣ್ಯದಿಂದ ಅಂತ ಹೇಳ್ತಿರೋದು, ಅಥವಾ ಒಳ್ಳೆ ಡಾಕ್ಟರ್ ಇದಾರೆ, ಇಲ್ಲಿ ಒಳ್ಳೆ ರಿಸಲ್ಟ್ ಇದೆ, 200% ರಿಸಲ್ಟ್ ಇದೆ. ನೀವು ಒಂದ್ಸಲ ಬಂದು ನೋಡಿ ಗೊತ್ತಾಗುತ್ತೆ ನಿಮ್ಗೆ, ನೀವೇ ಅದನ್ನ ಕಂಟಿನ್ಯೂ ಮಾಡ್ತೀರಾ ಅಂತ ಹೇಳಿ. ಇವಾಗ 50% ಕಡಿಮೆ ಇದೆಯಾ? ಜಾಯಿಂಟ್ಸ್ ಪೇನ್ ಇಲ್ಲ, ಹೋಗಿದೆ ಸರ್. 90% ಹೋಗಿದೆ. ಇನ್ನೂ ಸ್ವಲ್ಪ ಹಾಲು ಗೋಧಿ ಎಲ್ಲ ಬಿಟ್ಬಿಟ್ಟಿದೆ. ಸೂಪರ್. ನೀವು ಫಸ್ಟ್ ಹೇಳಿದ್ರೆ ನಾನು ಪಾಲಿಸಿದೆ. ಯಾಕೆ ಅದ್ ಬಿಟ್ಮೇಲೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅನಿಸ್ತದೆ? 100%. ಯೂಶಲಿ ಇಲ್ಲಿ ಆಶ್ರಮಗಳಲ್ಲಿ, ಮಠಗಳಲ್ಲಿ ಹಾಲು ಜಾಸ್ತಿ ಪ್ರಮೋಟ್ ಮಾಡ್ತಾರೆ. ಅದೇ ನಾನು ಹಾಲು ಕುಡ್ತೀನಿ. ಅದನ್ನ ನಾವು ಆಕ್ಚುಲಿ ಯಾವ್ದು ಮಕ್ಕಳಿಗೆ ಅಷ್ಟೇ ನಾವು ಸೀಮಿತ ಮಾಡ್ಬೇಕು. ಮಾಡುವಾಗ ಏನಾಗುತ್ತೆ, ಕರುಳು ಡ್ಯಾಮೇಜ್ ಆಗ್ಬಿಟ್ಟು ಅಲ್ಲಿಂದ ನಮ್ಗೆ ಈ ಜಾಯಿಂಟ್ ಪೇನ್ ಜಾಸ್ತಿ ಆಗ್ಬಿಡುತ್ತೆ. ಅದೇ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಇನ್ಫ್ಲಮೇಟರಿ ಫುಡ್ ಅದು ಹಾಲು. ಹೌದು, ಡೈರಿ. ಹಂಗಾಗಿ ಅದನ್ನ ಮಾಡಿದ್ರು. ಹಂಗಾಗಿ ನೋಡಿದ್ರೆ ಸರ್. ಆಮೇಲೆ ಚಪಾತಿ ಬಿಟ್ಬಿಟ್ಟೆ. ಆದ್ರೆ ಈಗ ಸ್ವಲ್ಪ ನಡುವೆ ತಗೊಂಡೆ, ಇಲ್ಲಿ ಇವತ್ತಿನಿಂದ ನಾವು ಬಿಡ್ಬೇಕಂತ ಫುಲ್ ಬಿಟ್ಬಿಟ್ಟು. ಬೇಡ ಕಂಪ್ಲೀಟ್ ಆಗಿ ಬಿಟ್ಬಿಡ್ಲಿ. ಇದು ಡಿಸ್ಪಲ್ ಪೇನ್ ಏನಿದೆ ಅಂತ ತಲೆ ಕೆಡಿಸ್ಕೊಬಿಡಿ. ಇದು ಹೋಗಿದಲ್ಲ ಅದು ಸರಿ, ಅದು ಹೋಗುತ್ತಾ? ಅದು ಹೋಗುತ್ತೆ ಖಂಡಿತ. ಇದು ಹೋಗಿದೆ ಅಂದ್ರೆ ಅದು ಹೋಗ್ಲೇಬೇಕು. ಯಾಕಂದ್ರೆ ಹೀಲಿಂಗ್ ಪ್ರೊಸೆಸ್ ಅನ್ನೋದು ಒಂದು ಕಂಟಿನ್ಯೂಸ್ ಬಾಡಿಯಿಂದ ಇರ್ತಕ್ಕಂಥ ಎಲ್ಲರೂ ಹೀಲ್ ಮಾಡ್ಕೊಂತ ಬರುತ್ತೆ. ಈಗ ಅನ್ವಾಂಟೆಡ್ ಫುಡ್ ನ ಅವಾಯ್ಡ್ ಮಾಡಿದ್ವಲ್ವಾ, ಅದು ವಾಂಟೆಡ್ ಫುಡ್ ನ ಕೊಡ್ತಾ ಹೋಗ್ಬೇಕು. ಇವಾಗ ಸ್ವಲ್ಪ ಎತ್ತಿರ್ತಕ್ಕಂಥ ಡಯಟ್ ಇದೆ, ಮತ್ತೆ ಸ್ವಲ್ಪ ಸಪ್ಲಿಮೆಂಟ್ಸ್ ಕೊಡ್ತೀನಿ, ಸಪ್ಲಿಮೆಂಟ್ ನೋಡುತ್ತೆ. ಅದ್ರ ಪ್ರಕಾರ ಆತರ ಮಾಡ್ತಾ ಹೋದ್ರೆ ಇನ್ನೂ ಚೆನ್ನಾಗ್ತೀನಿ. ಜಾಯಿಂಟ್ ಪೇನ್ ಔಟ್ ಆಫ್ 100 ಎಷ್ಟು ಕಡಿಮೆ ಆಗಿದೆ? ನನ್ಗೆ ಜಾಯಿಂಟ್ ಪೇನ್ ಇಲ್ಲ ಸರ್. ನಾನು ಫಸ್ಟ್ ಬಂದಾಗ ತುಂಬಾ ಜಾಯಿಂಟ್ಸ್ ಪೇನ್ ತುಂಬಾ ಇದಾಗಿದೆ, ಡಿಪ್ರೆಷನ್ ತರ ಆಗಿದೆ. ಏನಿದೆ ಈ ಎಂಗೇಜ್ ಅಲ್ಲಿ ಈ ತರ ಆಯ್ತು ಅಂತ. ಅಲ್ಲಿ ನಾನು ನಮ್ಮ ಆಶ್ರಮದಲ್ಲಿ ದೊಡ್ಡ ಹಾಸ್ಪಿಟಲ್ ಇದೆ. ಅವ್ರು ಏನ್ ಹೇಳಿದ್ರು, ಇದು ಸ್ವಾಮೀಜಿ ಕೊನೆಯವರೆಗೆ ಇರುತ್ತೆ, ದಿನಕ್ಕೆ ನೀವು 1-2 ಟ್ಯಾಬ್ಲೆಟ್ ತಗೊಂಡ್ಬಿಡ್ತೀನಿ, ಕೊನೆಯವರು ಲೈಫ್ ಟೈಮ್ ಇರುತ್ತೆ ಅಂತ. ನನಗೆ ಒಂಥರ ಆಗ್ಬಿಡುತ್ತೆ. ನನಗೆ ಇಲ್ಲಿ ಪೋಸ್ಟಿಂಗ್ ಮಾಡಿದಾಗ ನಾನು ಯೂಟ್ಯೂಬ್ ನೋಡ್ತಾ ಇದ್ದೆ. ಸುಮ್ಮನೆ ನೋಡೋಣ ಡಾಕ್ಟರ್ ಒಂದು ನೀವು ಟೈಮ್ ಇದೆ ಸರ್. ಹೇಳಿ. ಯಾವಾಗ ನನಗೆ ತುಂಬಾ ಚೆನ್ನಾಗಿ ಅಂತಂದ್ರೆ
ಒಬ್ಬ ಓಲ್ಡ್ ಲೇಡಿ ತುಂಬಾ ಡಿಪ್ರೆಷನ್ ಹೋಗ್ಬಿಟ್ಟಿದ್ರು, ಜೈಂಟ್ ಪೇನ್ ಅವರಿಗೆ. ಅವರು ಊಟ ಮಾಡೋ ಎಲ್ಲ ಬಿಟ್ಬಿಟ್ಟಿದ್ರು. ಅವ್ರ ತಮ್ಮ ಬಂದು ಡಾಕ್ಟರ್ ರಾಕೇಶ್ ಅಂತ ಇದ್ದಾರೆ, ಕರ್ಕೊಂಡು ಬಂದು ಅವ್ರ ತಮ್ಮ ಮಗ ಇಬ್ರು ಬಂದ್ರು. ಅವರು ತುಂಬಾ ಸರಿ ಹೋಗಿದೆ, ತುಂಬಾ ಎಲ್ಲ ಆರೋಗ್ಯವಾಗಿದ್ದಾರೆ ಅಂತ ಹೇಳಿದ್ರು. ಆ ವಿಡಿಯೋ ನನಗೆ ತುಂಬಾ ಇದಾಯ್ತು. ಅದಾದ್ಮೇಲೆ ನಾನು ಅಪಾಯಿಂಟ್ಮೆಂಟ್ ತಗೊಂಡೆ. ಅದಾದ್ಮೇಲೆ ಒಂದಾದ್ಮೇಲೆ ಒಬ್ಬ ಸ್ವಾಮಿಗಳು ಇದ್ರಲ್ಲ, ಅದ್ ನೋಡ್ದೆ. ಸಕ್ಕರೆ ಬಿಟ್ಟು ಇತ್ತೀಚೆಗೆ ನೋಡಿದೆ. ನನ್ ಡಿಸ್ಬಲ್ ಟ್ರೀಟ್ಮೆಂಟ್ ಬೈ ರಾಕೇಶ್ ಜಯಪ್ರಕಾಶ್ ಸರ್ ಅಂತ ಅದೆಲ್ಲ ಬರೋದು. ಅದ್ ನೋಡಿದಾಗ ನಮಗೆ ಒಂದು ಕಾನ್ಫಿಡೆಂಟ್ ಬರೋದು, ನಾವು ಇಲ್ಲಿ ಹೋಗ್ಲೇಬೇಕು. ನಾನು ಇದಾದ್ಮೇಲೆ ನಾನು ಬೇರೆ ಡಾಕ್ಟರ್ ಹತ್ರ ಹೋಗಿ ಬಂದೆ ಸರ್. ನಮ್ ಬ್ರದರ್ಸ್ ಎಲ್ಲ ಏನ್ ಮಾಡಿದ್ರು, ಇಲ್ಲ ನೀವು ಅಲ್ಲೇ ಬನ್ನಿ ಅಂತ ನಾವು ಪೂರ್ವಾಶ್ರಮಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅವ್ರೇನೋ ಬೇರೆ ಬೇರೆ ಏನೋ ಪ್ರಾಬ್ಲಮ್ ಹೇಳಿದ್ರು. ಆಮೇಲೆ ಟ್ಯಾಬ್ಲೆಟ್ಸ್ ಬರ್ಕೊಟ್ರು. ನನಗೆಲ್ಲ ಇಲ್ಲೇ ಮನ್ಸು, ಇಲ್ಲೇ ಹೋಗ್ಲೇಬೇಕು. ಅದಾದ್ಮೇಲೆ ಟ್ರಿವೆಂಡ್ರಮ್ ಪೋಸ್ಟಿಂಗ್ ಆಯ್ತು. ಅಲ್ಲಿ ಡಾಕ್ಟರ್ ಹತ್ರ ಹೋದ್ವಿ. ಅಲ್ಲಿ ಕೂಡ ನನಗೆ ಅವ್ರು ಎಲ್ಲ ನೋಡಿದ್ರು, ಏನ್ ಡಯಾಗ್ನೋಸ್ ಮಾಡಿದ್ರು ಏನಂತ ಗೊತ್ತಾಗಲ್ಲ. ನಾನು ಹೇಳಿದೆ ಬೆಂಗಳೂರು ಹೋಗ್ತೀನಿ ಅಂತ ಹೇಳಿ ಮೆಸೇಜ್ ಮಾಡಿ ಬಂದ್ವಿ. ತುಂಬಾ ಹ್ಯಾಪಿ. ಬಟ್ ಅಲ್ಲಿ ಮೆಡಿಸಿನ್ ಕೊಡ್ತಾ ಇದ್ರೆ ಪೇನ್ ಕಮ್ಮಿ ಆಗ್ತಿರ್ಲಿಲ್ಲ. ಪೇನ್ ಕಮ್ಮಿ ಆಗ್ತಿರ್ಲಿಲ್ಲ ಸರ್. ಅದು ಯಾವುದೇ ಸಿಂಪ್ಟಮ್ ಹಾಗೆ ಇರೋದು, ಯಾವುದೇ ಇದಾಗ್ತಿರ್ಲಿಲ್ಲ. ಸೊ ಹಾಗಾಗಿ ನನ್ನ ಮನಸ್ಸಲ್ಲಿ ಇದೇ ಇತ್ತು, ಇಲ್ಲಿ ಹೋಗ್ಲೇಬೇಕು ಅಂತ ಒಂದು ಸಂಕಲ್ಪ ಇತ್ತು ನನಗೆ. ಇದು ಜಾಯಿಂಟ್ ಪೇನ್ ಕಡಿಮೆ ಆಯ್ತು. ಆಮೇಲೆ ಡಯಟ್ ಎಲ್ಲ ಫಾಲೋ ಮಾಡಿದ್ರಲ್ಲ, ಗೊತ್ತಾಯ್ತು ನನಗೆ ಇದು 100% ರಿಸಲ್ಟ್ ಇದೆ. ನಿಮ್ಗೆ ಇದು ಪೇನ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು? ಪೇನ್ ಸರ್ ನನಗೆ ಒಂದು 6 ಮಂತ್ ರೀಸೆಂಟ್ ಆಗಿ 2024 ಸ್ಟಾರ್ಟ್ ಆಯ್ತು. 24 ಅಲ್ಲಿ ನನಗೆ 1 ತಿಂಗಳು ಅಡ್ಮಿಟ್ ಆಗಿದ್ದೆ. ನಮ್ಮ ಸೇವಾ ಪ್ರತಿಷ್ಠಾನ ಅಂತ ಬೆಂಗಾಲ್ ಅಲ್ಲಿ ಇದೆ. ಅಲ್ಲಿ ಎಲ್ಲ ಡಾಕ್ಟರ್ ಅಲ್ಲಿ ಕಾಳಿ ಟೆಂಪಲ್ ಇದೆ. ಕಾಳಿ ಟೆಂಪಲ್ ಒಟ್ಟು ಕಾಳಿ ಇದು ರಾಮಕೃಷ್ಣದು ಇದೆಯಾ, ರಾಮಕೃಷ್ಣ ಮಠದ ಪಕ್ಕ, ನದಿ ಪಕ್ಕ ಅಲ್ಲಿ ದೊಡ್ಡದು ಸೇವಾ ಪ್ರತಿಷ್ಠಾನ ಅಂತಿದೆ. ಅಲ್ಲಿ ಜಯಪ್ರದ ಘೋಷ್ ಎಲ್ಲ ಬರೋರು, ದಿನ ಬಂದು ಇದು ಮಾಡೋರು. ಬಟ್ ಯಾವುದೇ ಇದು ಆಗಿಲ್ಲ ಸರ್ ಟ್ರೀಟ್ಮೆಂಟ್. ಹಾಗೆ ಸ್ಟಿಫ್ನೆಸ್ ಇತ್ತು, ಸ್ವಲ್ಪ ಪೇನ್ ಕಿಲ್ಲರ್ ಎಲ್ಲ ಕೊಡೋರು ಅಷ್ಟೇ. ತುಂಬಾ ಸಿವಿಯರ್ ಪೇನ್ ಇತ್ತು. ರಾತ್ರಿ ಎಲ್ಲ ಒಂದೊಂದ್ಸಲ ತುಂಬಾ ಎದ್ಬಿಟ್ಟು ಇದು ಮಾಡಿದ್ದೆ. ಏನೋ ಸ್ವಲ್ಪ ಟ್ಯಾಬ್ಲೆಟ್ಸ್ ಕೊಡೋರು. ಆದ್ರೆ ಅವ್ರು ಹೇಳಿದ್ರು ಕೊನೆಗಿದು ಕೊನೆಯವರೆಗಿರುತ್ತೆ ಟ್ಯಾಬ್ಲೆಟ್ಸ್, ದಿನ ತಗೊಳ್ಬೇಕಿಂತ ಟ್ಯಾಬ್ಲೆಟ್ಸ್. ನಾನು ಅದೇ ಮಾಡಿದ್ದೆ. ಇಲ್ಲಿ ಬಂದು ಇನ್ನು ಡಾಕ್ಟರ್ ಯಾರು ಕಾಂಟ್ಯಾಕ್ಟ್ ಮಾಡಿ ಆ ಟ್ಯಾಬ್ಲೆಟ್ಸ್ ತಗೊಳ್ಬೇಕಂತ ಮಾಡಿದ್ರೆ ಅಷ್ಟೊಂದು ಯೂಟ್ಯೂಬ್ ನೋಡಿ ನನಗೆ ಗೊತ್ತಾಯ್ತು. ಸೊ ನಿಮ್ಗೆ ಈಗ ಅಲ್ಲಿ ಬೇರೆ ಕಡೆ ಲೈಫ್ ಟೈಮ್ ಇರುತ್ತೆ ಇದು ಅಂತ ಅನ್ನುವಾಗ ನಿಮ್ಗೆ ಮನಸ್ಸು, ಯಾಕಂದ್ರೆ ಒಂದು ಆಧ್ಯಾತ್ಮಿಕ ಸಾಧನೆ ಮಾಡಕ್ಕೋಸ್ಕರ ಹೌದೌದು ಒಂದು ಸಾಮಾಜಿಕ ಜೀವನ ಬಿಟ್ಟು ಒಂದು ಆಶ್ರಮಕ್ಕೆ ಮಠಕ್ಕೆ ಇದು ಮಾಡೋದು. ಶರೀರ ಮಾಧ್ಯಮ ಫಲು ಧರ್ಮ ಸಾಧನ. ಶರೀರ ಇದ್ರೆ ನೀವು ಉನ್ನತಿ ಪಡ್ತೀರ, ಆಧ್ಯಾತ್ಮಿಕವಾಗಿ ಲೌಕಿಕವಾಗಿ ಎಲ್ಲರಲ್ಲಿ ನಾವು ಶರೀರ ಎಲ್ಲಿ ಅಂದ್ರೆ ನಾವು ಶರೀರದಲ್ಲಿ ನೋವುಗಳಲ್ಲಿ ನಾವು ಸಿಕ್ಕಾಕೊಂಡಾಗ ಮನಸ್ಸು ಅಲ್ಲೇ ಓಡುತ್ತೀವಿ. ಧ್ಯಾನ ಮಾಡಕ್ ಕೂತ್ಕೊಂಡ್ರೆ ಮಂಡಿ ನೋವು ಬರ್ತೈತೆ ಅಂದ್ರೆ ಮೈಂಡ್ ಅಲೌಕಿಕ ಜಗತ್ ಹೋಗೋದಿಲ್ಲ, ಅಲ್ಲೇ ಇರುತ್ತೆ, ದೇಹದಲ್ಲೇ ಬಂಧನವಾಗಿರುತ್ತೆ. ಸೊ ಹಂಗೆ ಅವ್ರು ಲೈಫ್ ಟೈಮ್ ಪೇನ್ ಇರುತ್ತೆ ಅಂತ ಅಲ್ವಾ ನಿಮ್ ಮನಸ್ಸಿಗೆ ಅದೊಂಥರ ಯಾವ ತರ ಏನೋ ವಿಧಿ ಬಂದಿದೆ ಅಂತ ಹೇಳಾಯ್ತು. ಇಷ್ಟೆಲ್ಲ ಡಾಕ್ಟರ್ಗಳು ಹೇಳ್ತಾ ಇದಾರೆ, ಮೋಸ್ಟ್ಲಿ ಏನೋ ಹಾಗೆ ಬಂದಿರೋ ಲೈಫ್ ಟೈಮ್ ತಗೊಳ್ಬಹುದು ಅಂತ ಒಂದು ಬೆಂಗಳೂರು ಬಂದೆ. ಬೆಂಗಳೂರು ಬಂದು ಹೇಳಿದ ಟ್ಯಾಬ್ಲೆಟ್ಸ್ ಮುಗಿತಾ ಬಂತು, ನ್ಯೂ ಟ್ಯಾಬ್ಲೆಟ್ಸ್ ಪರ್ಚೇಸ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ನಿಮ್ ವಿಡಿಯೋ ನೋಡಿದೆ. ಜಾಯಿಂಟ್ಸ್ ಮೇಲೆ ಇಷ್ಟೊಂದು ಚೆನ್ನಾಗಿ ಕೇಳ್ತಾ ಇದ್ರಲ್ಲ, ಇದು ಏನು ಅಲ್ಲಿ ಯಾವ ಕೃತ್ರಿಮತೆ ಇರ್ಲಿಲ್ಲ. ಅಲ್ಲಿ ವಿಡಿಯೋ ಇದು ಏನೋ ಸುಮ್ಮನೆ ಏನೋ ವಿಡಿಯೋ ಮಾಡಿದ್ದಾರೆ ಅಥವಾ ಏನೋ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಅಂತ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ಸರ್. ರಿಯಾಲಿಟಿ ಗೊತ್ತಾಗುತ್ತೆ, ಆಕ್ಟರ್ಗಳು ಆಕ್ಟಿಂಗ್ ಮಾಡೋದು ಗೊತ್ತಾಗುತ್ತೆ, ಅವ್ರ ಪೇಷಂಟ್ ಗಳ ಫೇಸ್ ಮೇಲೆ ಗೊತ್ತಾಗುತ್ತೆ. ನಾನು ಅದಾದ್ಮೇಲೆ ಕಂಟಿನ್ಯೂಸ್ ನೋಡಿದೆ, ಬೇರೆ ಬೇರೆದೆಲ್ಲ ನೋಡಿದೆ. ಇದು ನಿಜವಾಗ್ಲೂ ಇದು ಅವರೇ ಹೇಳ್ತಾರೆ ಪೇಷಂಟ್ಸ್, ದೇವರು ಸರ್ ದೇವರೇ, ಅದು ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ. ಅದಕ್ಕೆ ಆಕ್ಚುಲಿ ಅರ್ಥ ನಾರಾಯಣ ವೈದ್ಯ ಹರಿ ಅಂದ್ರೆ ನಾರಾಯಣನೇ ವೈದ್ಯ ರೂಪವಾಗಿ ಬರ್ತಾನೆ ಅಂತ ಅದೊಂದು ಆ ಅರ್ಥ. ಸೊ ಹಾಗಾಗಿ ಈ ಕಲಿಯುಗದಲ್ಲಿ ಇಂತ ಒಳ್ಳೆ ಡಾಕ್ಟರ್ ಇದ್ದಾರೆ ಅಂತಂದ್ರೆ, ನಾನು ಇಲ್ಲಿ ತೋರ್ಸಾದ್ಮೇಲೆ ಬೇರೆ ಕಡೆ ಹೋದೆ ನಮ್ ಬ್ರದರ್ಸ್ ಹೇಳಿದ್ದಕ್ಕೆ, ಬಟ್ ನನಗೆ ಅಲ್ಲಿ ಇದು ಆಗಿಲ್ಲ. ಸೊ ಹಾಗಾಗಿ
ಇಲ್ಲೇ ಮನಸ್ಸು ಇರ್ತೀವಿ. ಪ್ರಪಂಚ ಕಲಿಯೋದ್ ಕಡೆ ಹೋಗ್ಬೋದು, ಬಟ್ ನಾವು ಸತ್ಯವಾಗಿದ್ರೆ ನಮ್ಮೊಳಗಡೆ ಸತ್ಯಯುಗದಲ್ಲಿ ನಾವು ಅನುಭವ ಮಾಡ್ಬೋದು. ಹೌದೌದು, ದೈವಿಕ ಅನುಭವನ ಖಂಡಿತ ಇದೆ. ಅದು ಹೌದು. ಇದು ರಾಮಕೃಷ್ಣ ಪರಮಹಂಸ ಹೇಳ್ತಾರೆ, ಮಾನವ ಜೀವನ ಉದ್ದೇಶ ಭಗವತ್ ಸಾಕ್ಷಾತ್ಕಾರ ಅಥವಾ ನಿರ್ವಾಣ ಮೋಕ್ಷ. ಇದೆಲ್ಲ ಅದೇ ನಿರ್ವಾಣ ಪಡಿಬೇಕಾದ್ರೆ ನೀವು ದೈಹಿಕವಾಗಿ ಇದು ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನೀವು ಕಬ್ಬಿಣದಂತ ಮಾಂಸಖಂಡಗಳು, ಉಪ್ಪಿನ ನರಗಳು, ಇಚ್ಛಾಶಕ್ತಿ ಬೇಕು ನಿಮ್ಗೆ ದೇಹ. ಅವ್ರು ಹೇಳ್ತಾರೆ ಫುಟ್ಬಾಲ್ ಆಟ ಆಡೋದ್ರಿಂದ ನೀವು ವೇದಗಳನ್ನು ಚೆನ್ನಾಗಿ ಓದ್ತೀರಿ ಅಂತ ಇರುತ್ತೆ. ಡೈನಾಮಿಕ್ ವರ್ಡ್. ನೀವು ಆಟ ಆಡೋದ್ರಿಂದ ಗೀತೆಯನ್ನು ಚೆನ್ನಾಗಿ ಇದು ಮಾಡ್ತೀರಿ ಅಂತ. ಅಂದ್ರೆ ನಾನ್ ನಿಮ್ಮ ಮೇಲೆ ಪ್ರೀತಿ ಇದೆ, ನೀವು ಸ್ಟ್ರಾಂಗ್ ಆಗಿ ದೈಹಿಕವಾಗಿ ಸ್ಟ್ರಾಂಗ್ ಆಗಿ. ದೇಹ ಸರಿಗಿಲ್ದೇ ಇದ್ರೆ ನೀವು ಏನ್ ಮಾಡಕ್ಕಾಗಲ್ಲ. ಅದೊಂದು ಬಂಧನ ಆಗ್ಬಿಡುತ್ತೆ. ಅದೇ ನಮ್ಗೆ ಭಗವಂತಿಗೆ ನಾವು ದಿನಾ ಕೃತಜ್ಞತೆ. ಯಾಕಂದ್ರೆ ಈ ತರ ದೇಹದ ಬಂಧನಗಳಿಂದ ಅವ್ರನ್ನ ಅಟ್ಲೀಸ್ಟ್ ಈಗ ಒಳಗಡೆ ಇರ್ತಕ್ಕಂತ ಆತ್ಮಕ್ಕೆ ಮುಕ್ತಿ ಕೊಡಕ್ಕೆ ನಮ್ಗೆ ಅದಾಗಿರ್ಬೇಕು, ಅನುಭವ ಆಗಿರ್ಬೇಕು. ಹೌದೌದು. ಅಟ್ಲೀಸ್ಟ್ ದೇಹದ ನೋವುಗಳಿಂದ ಅವ್ರನ್ನ ಅಟ್ಲೀಸ್ಟ್ ಒಂದ್ ಸ್ವಲ್ಪ ರಿಲೀವ್ ಮಾಡೋದಕ್ಕೆ ನಮ್ಗೆ ಒಂದು ಅವಕಾಶ ಕೊಡ್ತಿರಲ್ಲ ಈ ಜನ್ಮಕ್ಕೆ. ಅದಕ್ಕೆ ನಾವು ಅಷ್ಟು ಕೃತಜ್ಞರಾಗಿ ಒಂದು ಅದ ನೀವು ಬೇಸಿಕಲಿ ನೀವು ಸ್ಪಿರಿಚುವಲ್ ಇದು ಸರ್, ಸ್ಪಿರಿಚುವಲ್ ಓರಿಯೆಂಟೆಡ್ ಸೋಲ್. ಅದು ಹಂಗೆ. ಅದು ನಮ್ಗೆ ನಮ್ ಗುರುಗಳಲ್ಲಿ ಆಧ್ಯಾತ್ಮಿಕವಾಗಿ ಹೇಳ್ಕೊಡುವಾಗ ಈಗ ಜಗತ್ತಿಗೆ ಅಂತ ಒಂದು ಸೇವೆ ಅಂತ ಮಾಡ್ಬೇಕಾಗತ್ತೆ. ಆ ಸೇವೆ ಅವನ ಒಂದು ಆಧ್ಯಾತ್ಮಿಕ ವಿಷಯಕ್ಕೆ ಇರ್ತಕ್ಕಂಥ ಬೇರೆ ಏನೋ ಒಂದು ಮಾಡ್ಕೊಂಡು ಮಾಡ್ಬೋದು ಸೇವೆ. ಅಟ್ಲೀಸ್ಟ್ ಈ ದೇಹ ಇದು ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ವಸ್ತು. ಇದನ್ನ ನಾವು ರೆಡಿ ಮಾಡ್ಬಿಟ್ಟು ಅದನ್ನ ನೋವಿಂದ ಮುಕ್ತಿರನ್ನಾಗಿ ಮಾಡೋದಕ್ಕೆ ಒಂದು ಅವ್ರಿಗೆ ಸಹಾಯ ಮಾಡ್ಬಿಟ್ಟು ನಾವು ಮಾಡುವಾಗ ನಮ್ಗೆ ಅದೊಂದು ಆಗ್ತಕ್ಕಂಥ ಒಂದು ಅದು ನಿಮ್ಗೆ ಆನಂದ ಕೊಡುತ್ತೆ ಸರ್. ಅಂದ್ರೆ ಜೀವಿಗಳ ಸೇವೆ ಮಾಡೋದಿದೆಯಲ್ಲ, ಏನೋ ಶಿವಭಾವೇ ಜೀವ ಸೇವೆ ಅಂತ ಹೇಳ್ತಾರೆ. ಅಂದ್ರೆ ಜೀವಿಗಳ ಸೇವೆ ಮಾಡೋದು ಶಿವನ ಭಾವದಿಂದ ಮಾಡಿ. ಇದು ನಿಮ್ಗೆ ವೃತ್ತಿಗೆ ಅನುಗುಣವಾಗಿ ಒಂದು ಒಳ್ಳೆ ಇದು ಮಾಡ್ತಾ ಇದ್ದಾರೆ. ಎಲ್ಲ ಪೇಷಂಟ್ ನೋಡಿದೆ, ಎಷ್ಟು ರಶ್. ನಮ್ ಬ್ರದರು ನಾನಿದ್ದಾಗ ನಾನು ಮುಗ ಆಗ್ತಿರ್ಲಿಲ್ಲ. ಅವ್ರು ಬಂದು ಸಂದೀಪ್ ಸರ್ ಹೇಳಿ ಟ್ರೈನ್ ಇದೆ ಬೇಗ ಬೇಗ ಸ್ವಲ್ಪ ಬೇಗ ಬಂದು ಇಲ್ಲಿ ನಾನು ಯಾಕಂದ್ರೆ ಇವರು ಲೋಕ ಕಲ್ಯಾಣಕ್ಕೋಸ್ಕರ ನಿಂತಿರೋ ನಾವು ಇವ್ರಿಗೆ ಒಂದು ಇದ್ ಮಾಡೋದ್ರಿಂದ ಏನಿಲ್ಲ. ಹೌದು ಸರ್. ಅದು ನಮ್ದು ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಅಂತ. ಅಂದ್ರೆ ನಮ್ಮ ಮುಕ್ತಿಗಾಗಿ, ಜಗತ್ತಿನ ಕಲ್ಯಾಣಕ್ಕಾಗಿ ವಿವೇಕಾನಂದರು ಈ ಮಠವನ್ನ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಯಾವಾಗ ನನಗೆ ನಂಬಿಕೆ ಇರ್ಲಿಲ್ಲ ಸರ್. ಬೇರೆ ನಾನು ಎಷ್ಟು ನೋಡಿದೆ, ನಂಬಿಕೆ ಇರ್ಲಿಲ್ಲ. ಯಾವಾಗ ನಿಮ್ ಇದೇ ನೋಡಿದೆ, ನಮ್ ಬ್ರದರ್ ಹೇಳಿದೆ, ಇಲ್ಲಪ್ಪ ನಾನು 100% 200% ಹೇಳ್ತೀನಿ, ಅವ್ರ ಹತ್ರ ಹೋದ್ರೆ ನನಗೆ ವಾಸಿ ಆಗುತ್ತೆ. ನನಗೆ ಎಲ್ಲಿ ಬೇರೆ ಟೈಮಲ್ಲಿ ನಾನು ಎಲ್ಲಿ ಹೋಗಿಲ್ಲ ಸರ್. ಫಸ್ಟ್ ಟೈಮ್ ನನಗೆ ಈ ತರ ಆಗಿದ್ದು. ಯಾಕಂತ ಗೊತ್ತಾಗುತ್ತೆ. ಆಮೇಲೆ ನೀವು ತೋರಿಸ್ತಿದ್ರಲ್ಲ, ಮೂಲಕ್ ಹೋಗ್ಬೇಕು ಅವಾಗ ಗೊತ್ತಾಯ್ತು ನನಗೆ ಎಷ್ಟು ಜನ ಹೇಳ್ತಾರಲ್ಲ ನನಗೆ ಇದಾಯ್ತು. ಅವರು ಬೇರೆ ಡಾಕ್ಟರ್ ನೋಡಿದ್ರೆ ಎಲ್ಲ ನೋಡ್ತಾರೆ, ಏನಿಲ್ಲ ಸಮಸ್ಯೆ, ಏನ್ ಸಿಂಟಮ್ ಇಲ್ಲ ಅಂತ ಹೇಳೋರು. ಆಮೇಲೆ ಇಲ್ಲಿ ಬಂದಾಗ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗಿ ನೋಡಿ, ಇದರಿಂದ ನರಗಳು ಹೋಗ್ತಕ್ಕೆ ಸ್ಟಿಫ್ನೆಸ್ ನೋಡುತ್ತೆ, ಅದೇ ಪ್ರಾಬ್ಲಮ್ ಅಂತ ಫಸ್ಟ್ ಎಲ್ಲ ಹೇಳಿದ್ರು. ಅವೆಲ್ಲ ಗೊತ್ತಾಯ್ತು ಸಾಮಾನ್ಯ ಅಲ್ಲ ಇದು. ಒಳ್ಳೆ ಸರ್ ಅವರಿಗೆ ಅದು ಕಾಲು ಸ್ವಲ್ಪ ಇದು ಮಾಡ್ತೀವಿ ಸರ್. ಅವರಿಗೆ ಅದಿಗೆ ತುಂಬಾ ಒಂಥರ ಟೈಟ್ನೆಸ್ ಇದೆ. ಅದು ಸರಿ ಮಾಡೋಣ. ಅದು ಇವತ್ತು ಸ್ವಲ್ಪ ಟ್ರೀಟ್ಮೆಂಟ್ ರಿಪೋರ್ಟ್ ಸಿಕ್ಕಿದೆ. ಇಟ್ಕೊಂಡ್ಬಿಟ್ಟು ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡ್ಬಿಟ್ಟು ನೀಟಾಗಿ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಟ್ರೆ ಅದು ಏನ್ ಮೊದಲ ಸ್ಟಿಫ್ನೆಸ್ ಬರ್ತಾ ಇತ್ತು ಅದು ಕಂಪ್ಲೀಟ್ ರಿಲ್ಯಾಕ್ಸ್ ಆಗ್ಬೋದು. ರಿಲ್ಯಾಕ್ಸ್ ಆಗುತ್ತೆ. ಮೆಗ್ನೀಷಿಯಂ ಕಂಟೆಂಟ್ ತುಂಬಾ ಕಮ್ಮಿ ಇದೆ. ಮೆಗ್ನೀಷಿಯಂ ಕಂಟೆಂಟ್ ಕಡಿಮೆ ಇದ್ದಾಗ ಮಸಲ್ಸ್ ಸುಮ್ನೆ ಅವೇ ಟೈಟ್ ಆಗ್ಬಿಡುತ್ತೆ. ನೋಡಿ ಅವೇ ಟೈಟ್ ಆಗ್ಬಿಡ್ತವೆ. ಹೆಂಗೆ ಟೈಟ್ ಆಗ್ತಾವ ಅಂದ್ರೆ ಕಂಪ್ಲೀಟ್ ಕ್ರಾಂಪಿಂಗ್ ಬಂದ್ಬಿಡುತ್ತೆ. ಹೌದು, ಅದೇ ಆಗಿದೆ ಸರ್ ನನಗೆ. ಕಂಪ್ಲೀಟ್ ಕ್ರಾಂಪಿಂಗ್ ಬಂದಿರುತ್ತೆ. ಮೆಗ್ನೀಷಿಯಂನ ಅಲೋಪತಿದಲ್ಲೂ ಕೂಡ ಮೆಗ್ನೀಷಿಯಂ ದಿನಕ್ಕೆ ಇಷ್ಟು mg ಅಂತ ಡೈಲಿ ರೆಕಮೆಂಡೆಡ್ ಡೋಸ್ ಅಂತ ಇರುತ್ತೆ. ವೆರಿ ವೆರಿ ಮಿನಿಮಲ್. ಅಷ್ಟು ಕೊಟ್ಬಿಟ್ಟು ಡೈಲಿ ರೆಕಮೆಂಡೆಡ್ ಡೋಸ್ ಕೊಟ್ಟಿದೀವಿ ಅಂತ. ಬಟ್ ಆಕ್ಚುಲಿ ಡೈಲಿ ರೆಕಮೆಂಡೆಡ್ ಡೋಸ್ ಅಷ್ಟಲ್ಲ. ಅದು ಹೀಲಿಂಗ್ ಆಗೋದಕ್ಕೆ ಬೇರೆನೆ ಬೇಕು. ಇವಾಗ ಆಲ್ರೆಡಿ ನಮ್ಮ ಬಾಡಿ ಡಿಫಿಷಿಯಂಟ್ ಆಗಿರುತ್ತೆ, ಅದನ್ನ ನಾವು ಹೀಲಿಂಗ್ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಕೊಡಬೇಕು. ಅದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ. ಈಗ ವಿಟಮಿನ್ ಸಿ ಡೈಲಿ ರೆಕಮೆಂಡೆಡ್ 90 mg ಅಂತಾರೆ. 90 mg ನಮ್ಮ ಬಾಡಿ ಏನಕ್ಕೂ ಆಗೋದಿಲ್ಲ. ಒಂದಿನ ಆಕ್ಚುಲಿ ನಮ್ಮ ಪ್ರೊಫೆಸರ್ಸ್ ಹೇಳೋದು 1 ಗ್ರಾಮ್ ಪರ್ ಕೆಜಿ ಬಾಡಿ ವೇಟ್ ಅಂತ. ಅಂದ್ರೆ ಇವಾಗ ನಾವು 70 kg ಇದೀವಿ ಅಂದ್ರೆ 70 ಗ್ರಾಮ್ ಒಂದಿನಕ್ಕೆ ಬೇಕು ಅಂತ ಹೇಳ್ತಾರೆ. ಅಷ್ಟೇಲಿ 90 ಮಿಲಿಗ್ರಾಮ್ ಇಲ್ಲಿ ಅದು 1000. ಅದು ಯಾಕೆ ಸರ್ ಈ ತರ? ಅದು ಸರ್ ಸತ್ಯ ಗೊತ್ತಿಲ್ಲ. ಸತ್ಯನ ತಿರ್ಸ್ಬಿಡ್ತಾರೆ. ಎಷ್ಟೋ
ಕೆಲವು ಡಾಕ್ಟರ್ಗಳಲ್ಲಿ ನೀವು ಒಬ್ರು ಸರ್ ಸತ್ಯವನ್ನ ರಿವೀಲ್ ಮಾಡೋದು ಅದನ್ನ ನಾವು ಮಾಡ್ಲೇಬೇಕು. ಮಾಡೋದಕ್ಕೆ ಸ್ವಲ್ಪ ಧೈರ್ಯ ಬೇಕು. ಧೈರ್ಯವಾಗಿ ಮಾಡ್ಲೇಬೇಕು. ಏನಾದ್ರೂ ಪರವಾಗಿಲ್ಲ ಅಂತ ನಾವು ಧೈರ್ಯವಾಗಿ ಅದನ್ನ ರಿವೀಲ್ ಮಾಡ್ಲೇಬೇಕು. ಎಷ್ಟೊಂದು ಯೂಟ್ಯೂಬ್ ಅಲ್ಲಿ ಹೇಳೋದಕ್ಕೆ ಆಗಲ್ಲ, ಪಬ್ಲಿಕ್ ಗೆ ಹೇಳಕ್ ಆಗಲ್ಲ. ಇಲ್ಲಿ ಬರ್ತಾರಲ್ಲ ಪೇಷಂಟ್, ಅವ್ರ ಹತ್ರ ಓಪನ್ ಆಗಿ ಈ ತರ ಇದೆ, ಈ ತರ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಹಂಗ್ ಮಾಡುವಾಗ ಬಾಡಿ ಹೀಲಿಂಗ್ ಕಡೆಗೆ ಹೋಗುತ್ತೆ. ಅದ್ ಬಿಟ್ಟು ಸರಿ ಈಗ 90 ಮಿಲಿಗ್ರಾಮ್ ಅಷ್ಟೇ ಬೇಕು, ಅದ್ ಬಿಟ್ಟು 90 ಮಿಲಿಗ್ರಾಮ್ ತಗೊಂತ ಇದೀನಿ, ಬಾಡಿ ಹೀಲ್ ಆಗ್ತಾ ಇಲ್ಲ. ಸೊ ಹಂಗಾರೆ ಸೊಲ್ಯೂಷನ್ ಏನಂತಾರ, ಓಕೆ ಸರ್ಜರಿ, ಇಲ್ಲ ಅಂತಂದ್ರೆ ಬೇರೆ ಏನು ಹಿಂಗೆ ಬರ್ತಾ ಹೋಗುತ್ತೆ. ಆ ಕಡೆಗೆ ಮನಸ್ಸು ಆ ಕಡೆಗೆ ವಾದ್ ಬಿಡುತ್ತೆ. ಸೊ ಯಾಕಂದ್ರೆ ವೀಕ್ ಇರುತ್ತೆ ಬಾಡಿ. ನಾವು ಇಲ್ಲ, ಹೀಲಿಂಗ್ ಮಾಡೋದಕ್ಕೆ ಇಷ್ಟು ಬೇಕು, ನ್ಯಾಚುರಲಿ ಬಾಡಿಗೆ ಇಷ್ಟು ಹೀಲಿಂಗ್ ಮಾಡಕ್ಕೆ ಇಷ್ಟು ಗ್ರಾಮ್ ಬೇಕೇ ಬೇಕು ಅಂತ ನಾವು ಧೈರ್ಯ ಕೊಡುವಾಗ ಬಾಡಿ ಹೀಲ್ ಆಗ್ತಾ ಬಂದ್ಬಿಡುತ್ತೆ ನ್ಯಾಚುರಲಿ. ಇದ್ರ ಕಡೆ ಮನ್ಸು ಹೋಗಲ್ಲ. ಈ ಸರ್ಜಿಕಲ್ ಅಪ್ರೋಚಸ್ ಕಡೆ ಮನ್ಸೇ ಹೋಗೋದಿಲ್ಲ, ನ್ಯಾಚುರಲ್ ಹೀಲ್ ಆಗ್ಬಿಡುತ್ತೆ. ಮತ್ತೆ ನಾವು ಚಪಾತಿ ತಿಂದ್ರೆ ಚೆನ್ನಾಗಿ ಹಾಲು ಕುಡಿದ್ರೆ ಶಕ್ತಿ ಬರುತ್ತೆ ಹಂಗೆ ಅಂತ. ಹಾಲು ಕುಡಿಯೋದ್ರಿಂದ ಮನ್ಸುನು ಕೂಡ ಒಂಥರ ಆ ಕಡೆ ಈ ಕಡೆ ಚಂಚಲತೆ ಜಾಸ್ತಿ ಆಗುತ್ತೆ. ಜೊತೆಗೆ ದೇಹದಲ್ಲೂ ಕೂಡ ಪ್ರಾಬ್ಲಮ್ಸ್ ಬರ್ತವೆ, ತುಂಬಾನೇ ಪ್ರಾಬ್ಲಮ್ಸ್ ಬರ್ತವೆ. ಮತ್ತೆ ಗ್ಲೂಟೆನ್ ಅನ್ನ ಕೆಮಿಕಲ್ ಚಪಾತಿನಲ್ಲಿ ಸೇರ್ಕೊಂಡು ಬಾಡಿ ಒಳಗಡೆ ಸೇರ್ಕೊಂಡು ಕರುಳನ್ನೆಲ್ಲ ಡ್ಯಾಮೇಜ್ ಮಾಡ್ಬಿಟ್ಟು ಇಷ್ಟೆಲ್ಲ ಇನ್ಫ್ಲಮೇಟರಿ ಕಂಡೀಷನ್, ಜಾಯಿಂಟ್ ಪೇನ್ಸ್ ಎಲ್ಲ ಕೊಟ್ಬಿಡುತ್ತೆ. ಅದು ಯಾಕೆ ಅವ್ರು ಲೈಫ್ ಟೈಮ್ ಈ ಕಾಯಿಲೆ ಇರುತ್ತೆ ಅಂತ ನಿಮ್ಗೆ ಹೇಳಿರ್ತಾರೆ ಅಂತ ನಿಮ್ಗೆ ಲೈಫ್ ಟೈಮ್ ಚಪಾತಿ ತಿಂತೀವಿ ನಾವು. ನೀವು ಬಿಡಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ಬಿಟ್ಟಿರುತ್ತೆ. ಅದು ಅವ್ರಿಗೆ ಗೊತ್ತಿದ್ದೇನೆ ಹೇಳ್ಬೋದು. ಚಪಾತಿಯಿಂದ ಈ ಕಾಯಿಲೆ ಆಗಿದೆ ಅಂತ ಅವ್ರಿಗೆ ಅರ್ಥ ಮಾಡ್ಕೊಂಡಿರಲ್ಲ. ಗ್ಲೂಟೆನ್ ಡೈರಿಯಿಂದ ಈ ಕಾಯಿಲೆ ಬಂದಿದೆ ಅಂತ ಅವ್ರಿಗೆ ನಮ್ ಟೀಚಿಂಗ್ ಅಲ್ಲಿ ಇಲ್ಲ. ನಮ್ಗೆ ಇಷ್ಟು MBBS ಅಲ್ಲಿ ಇಷ್ಟು ಸಬ್ಜೆಕ್ಟ್ ಗಳಲ್ಲಿ ಒಂದೇ ಒಂದು ಸಬ್ಜೆಕ್ಟ್ ಅಲ್ಲಿ ಒಂದೇ ಒಂದು ಚಾಪ್ಟರ್ ಮಾತ್ರ ನ್ಯೂಟ್ರಿಷನ್ ಬಗ್ಗೆ ಇಟ್ಟಾರೆ. ಬಟ್ 99% ಕಾಯಿಲೆಗಳು ಬರೋದು ಬಿಕಾಸ್ ಆಫ್ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಇಂದಾನೆ ಮಾತ್ರ. ಅದೇ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಮತ್ತೆ ಟಾಕ್ಸಿನ್ಸ್ ಜಾಸ್ತಿ ಆಗೋದ್ರಿಂದ ಟಾಕ್ಸಿನ್ಸ್ ಕಡಿಮೆ ಆಗ್ಬೇಕು, ನ್ಯೂಟ್ರಿಷನ್ ಜಾಸ್ತಿ ಮಾಡ್ಬೇಕು, ಅವಾಗ ಕಂಪ್ಲೀಟ್ ಆಗಿ ಹೀಲ್ ಆಗ್ಬೇಕು. ಹೀಲ್ ಮಾಡೋದಕ್ಕೆ ಸಾಧ್ಯ ಇದೆ. ನಿಮ್ದು ಕೊಕೊನಟ್ ನಾ ಇವತ್ತು ತಗೊಳ್ತಾ ಇದ್ದೀನಿ. ಕೊಕೊನಟ್ ನಮ್ಮಲ್ಲಿ ಕೇರಳದಲ್ಲಿ ಒಳ್ಳೆ ಪ್ಯೂರ್ ತೆಂಗಿನ ಹಾಲಿಂದ ಮಾಡಿರೋದು ಬೆಸ್ಟ್. ಗಾಣ ಇದೆ ಸರ್, ಅವರು ಕೊಡ್ತಾರೆ. 5 ರೂಪಾಯಿ ಕೊಟ್ಟರೆ 1 kg ಬರುತ್ತೆ. ನಾನು ಆಯಿಲ್ ಫಿಲ್ಲಿಂಗ್ ಮಾಡ್ತಾ ಇದೀನಿ. ನಿಮ್ದು ವಿಡಿಯೋ ನೋಡಿದೆ. ಆಮೇಲೆ ದಿನ ಸ್ವಲ್ಪ ಬೆಳಗ್ಗೆ ಒಂದು 15 ನಿಮಿಷ ಆಯಿಲ್ ಫಿಲ್ಲಿಂಗ್ ಮಾಡಿ ಉಗಿಬೇಕು. ರಾತ್ರಿ ಮಲಗೋಕ್ಕಿಂತ ಮುಂಚೆ ಆಯಿಲ್ ಫಿಲ್ಲಿಂಗ್ ಮಾಡಿ ಉಗಿಬೇಕು. 2 ಮಾಡ್ಬಿಟ್ಟು ದಿನ ಬೆಳಗ್ಗೆ 6 ಗಂಟೆಗೆ 2 ಚಮಚ ಕೊಬ್ಬರಿನ ಕುಡಿದ್ಬಿಟ್ರೆ ಇಡೀ ಬಾಡಿನ ಕರಳು ಮೇನ್ ಆಧಾರ ಸ್ತಂಭ ಕರಳು. ಮೂಲ ಅಂತ ಹೇಳ್ತಾರಲ್ಲ, ಮೂಲನೇ ಕರಳು. ಆಕ್ಚುಲಿ ಜಾಯಿಂಟ್ ಪೇನ್ ಇತ್ತಲ್ಲ, ಈ ಜಾಯಿಂಟ್ ಪೇನ್ ಬಂದು ಇಟ್ ಇಸ್ ನಾಟ್ ಡಿಸೀಸ್ ಆಫ್ ದ ಜಾಯಿಂಟ್, ಇಟ್ ಇಸ್ ದ ಡಿಸೀಸ್ ಆಫ್ ದ ಇಂಟೆಸ್ಟೈನ್. ಅದನ್ನ ಸರಿ ಮಾಡ್ಬೇಕು ನಾವು. ಎಲ್ಲ ಮಿಸ್ಇಂಟರ್ಪ್ರಿಟೇಷನ್ ಆಗಿ ಗಟ್ಟು ಸರಿ ಆಯ್ತಂದ್ರೆ ಇಡೀ ಬಾಡಿ ಸರಿ ಮೂಲಕ್ಕೆ ಹೋಗ್ತೀರಾ. ಮೂಲ ಅಲ್ಲಿ ಬರ್ಬೇಕು. ಅದು ಯಾಕೆ ಕೆಡುತ್ತೆ? ಬಿಕಾಸ್ ಆಫ್ ಬ್ಯಾಡ್ ಫುಡ್. ಬ್ಯಾಡ್ ಫುಡ್ ಕನ್ಸಿಡರ್ಡ್ ಆಸ್ ಗುಡ್ ಫುಡ್. ಈಗ ಅಸತ್ಯನ ಸತ್ಯ ಅಂತ ನಂಬಿಡ್ತೀವಿ ನಾವು. ಅವಾಗ ಅದು ಅದರಿಂದ ಬರ್ತಕ್ಕಂಥ ನೋವನ್ನು ಅನುಭವಿಸ್ಬೇಕಾಗುತ್ತೆ. ನೋವು ಆಗುತ್ತೆ. ಯಾವ ಡಾಕ್ಟರ್ಗಳು ಹೇಳ ಸರ್, ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನ್ ನೋಡಿದ್ರಲ್ಲಿ ಕೆಲವೇ ಡಾಕ್ಟರ್ಗಳು ಲೈಕ್ BM ಹೆಗ್ಡೆ, ಆಮೇಲೆ ಅಂಜನಪ್ಪ ಅಂತ ಒಬ್ರು, ಅಂಜನಪ್ಪ ಸರ್, ಆಮೇಲೆ ಇವರು ಕಾದರ್ ಸರ್, ಡಾಕ್ಟರ್ ಕಾದರ್ ಸಿರಿಧಾನ್ಯಗಳ ಮಿಲೆಟ್ಸ್, ಈ ತರ ಕೆಲವೇ ಡಾಕ್ಟರ್ಸ್ ಗಳು ಅದನ್ನ ಅಧ್ಯಯನ ಮಾಡ್ಬಿಟ್ಟು ನಿಜವಾಗ್ಲೂ ಅದನ್ನ ಹೇಳ್ತಾ ಹೋಗಿದ್ದಾರೆ. ಅದರಲ್ಲಿ ನಾವು ಹೇಳ್ತಿರೋದು ಆಕ್ಚುಲಿ ಒಂದ್ ಸ್ವಲ್ಪ ಅಳಿಲಿ ಸೇವೆ ತುಂಬಾ ಇದೆ ಸರ್. ಯಾಕಂದ್ರೆ ಇಂತ ನೋವು ನನಗಷ್ಟು ನೋವು ಬಂದಿರ್ಲಿಲ್ಲ. ಕಂಟಿನ್ಯೂಸ್ ಸ್ಟಿಫ್ನೆಸ್ ಬಂದಿದೆ ಈ ಕಾಲಿಗೆ. ಮತ್ತೆ ತುಂಬಾ ನೀವು ಉಪಕಾರ ಸರ್. ಅದು ಪುಣ್ಯ ಮಾಡೋದ್ರಿಂದ ನಮ್ಮ ಮನಸ್ಸು ಶುದ್ಧಿ ಆಗುತ್ತೆ. ನಮ್ಮ ಮುಂದಿನ ಜನ್ಮದಲ್ಲಿ ಅದು ಕುವೆಂಪು ಹೇಳ್ತಾರೆ, ಮಾನವನಿಂದ ಮಹಾಮಾನವನಾಗಬೇಕು ಅಂತ. ಈ ಮಾನವ 84 ಲಕ್ಷ ಜೀವರಾಶಿಗಳು ದಾಟಿ ಮಾನವ ಬಂದಿದೆ ಇರ್ತೀವಿ. ಇದನ್ನ ನಾವು ಸುಮ್ಮನೆ ವ್ಯರ್ಥ ಮಾಡ್ಕೊಂಡು ಹೋಗೋ ವಿಷಯಗಳಲ್ಲಿ ಯಾವುದೋ ಒಂದು ತುಚ್ಛ ಆನಂದಕ್ಕಾಗಿ ನಾವು ಜನ್ಮ ಇದು ಮಾಡಿದ್ರೆ ಅದೇ ನಾವು ಹಿಂಗೆ ಇವಾಗ ಪೇಷಂಟ್ ಹೇಳ್ತೀವಿ, ಕಾಫಿ ಟೀ ಕೊಡೋದು 5 ನಿಮಿಷ ಸುಖ. ಅದು ಕಾಫಿ ಕುಡಿದ್ಬಿಟ್ರೆ ಒಂದ್ ಕೆಫಿನ್ ಹೈ ಆಗುತ್ತೆ ಒಂದ್ 20 ನಿಮಿಷವರೆಗೂ. ಬಟ್ ಅದು ನಮ್ಮ ಬಾಡಿಲಿ ಇರ್ತಕ್ಕಂತ ಕ್ಯಾಲ್ಸಿಯಂ ಮೆಗ್ನೀಷಿಯಂ ನೆಲ್ಲ ಎಳೆದು ಬಾಡಿಯಿಂದ ಆಚಾಕುತ್ತೆ, ಮೋಷನ್ ನ ಟೈಟ್ ಮಾಡುತ್ತೆ. ಮತ್ತೆ ಬ್ರೈನ್ ಗೆ ಯಾವ ಲೆವೆಲ್ ಸ್ಟಿಮ್ಯುಲೇಷನ್ ಕೊಡುತ್ತೆ ಅಂದ್ರೆ ರಾತ್ರಿ ಹೊತ್ತು ನಿದ್ದೆ ಮಾಡುವಾಗ ಡೀಪ್ ಸ್ಲೀಪ್ ಹೋಗೋದಿಲ್ಲ. ಇಷ್ಟೆಲ್ಲ ಸೈಡ್ ಎಫೆಕ್ಟ್, ಒಂದು 100 ಸೈಡ್ ಎಫೆಕ್ಟ್ ಇದೆ. 20 ನಿಮಿಷ ಸುಖಕ್ಕೋಸ್ಕರ ಕಾಫಿ ಕುಡಿತೀವಿ ನಾವು. ಅದು ನೀವ್ ಹೇಳಿದ್ರೆ ಅದು ತುಚ್ಛ ಸುಖಕ್ಕೋಸ್ಕರ ನಾವು 20 ನಿಮಿಷ ತಿಕ್ಕಿಗೋಸ್ಕರ ನಾವು ಮಾಡ್ಬಿಟ್ಟು ಇಡೀ ಬಾಡಿನ ಡ್ರೈನ್ ಮಾಡ್ಕೊಂತೀವಿ. ಇಡೀ ಅದೇ ತರನೇ ಮನಸ್ಸಿಗೂ ನೀವ್ ಹೇಳ್ದಂಗೆ ಮನಸ್ಸು ಭೋಗ ವಿಷಯಗಳಿಗೆ ಹೋಗ್ಬಿಟ್ಟು 5 ನಿಮಿಷ 10 ನಿಮಿಷ ಒಂದು ಅವರ್ ಸುಖಕ್ಕೋಸ್ಕರ ಇಡೀ ಜೀವನನೇ ನಾವು ಮಾನವ ಜನ್ಮನ ನಾವು ವ್ಯರ್ಥ ಕಡೆಗೆ ಹೊರಡಾಗ್ಬಿಡ್ತೀವಿ. ಬಟ್ ನಮ್ಮ ವಿಷಯಗಳು ಹೇಳಿದಾರೆ ಏನಂದ್ರೆ, ನಿಮ್ಗೆ ಬ್ರಹ್ಮಚರ್ಯ ಆಶ್ರಮ, ಆಮೇಲೆ ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸ 4 ಆಶ್ರಮ ಇದೆ ನಮ್ಮ ಧರ್ಮದಲ್ಲಿ.
ಬ್ರಹ್ಮಚಾರಿ ಆಶ್ರಮದಲ್ಲಿ ನೀವು ವಿದ್ಯಾರ್ಥಿ ದಶೆಯಲ್ಲಿ ನೀವು ಅದು ಅಧ್ಯಯನ ಮಾಡೋದು. ಗೃಹಸ್ಥಾಶ್ರಮದಲ್ಲಿ ಅವ್ನು ಮದುವೆ ಆಗಿ ಅಲ್ಲಿ ಕೂಡ ಅವನು ಸಂಯಮದಿಂದ ಜೀವನ ಮಾಡ್ತಾನೆ. ಹೌದು 100% ಸಂಯಮದಿಂದ. ಹೌದು. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, 2 ಮಕ್ಕಳಾದ್ಮೇಲೆ ನೀವು ಅಣ್ಣ ತಮ್ಮಂದಿ ತರ ಇರ್ಬೇಕು. ಅಂದ್ರೆ ಅದೇ ಜೀವನ ಅಲ್ಲ ಅಂತ, ಅದು ಎನಿಮಲ್ ಲೈಫ್ ಅಂತ. ಮುಂದೆ ನಿಮ್ಗೆ ಇನ್ನೂ ಸಾಧಿಸೋದು ಬಹಳ ಇದೆ, ಉನ್ನತ ಗತಿ. ಅದನ್ನು ಮೀರಿ ಇನ್ನು ಸಾಧನೆ ಮಾಡತಕ್ಕಂಥ ಎಷ್ಟೋ ವಿಷಯಗಳಿದೆ, ನಮ್ಮ ಕಲ್ಪನೆ ಸಿಕ್ಕಿಲ್ಲ ಅದಿಲ್ಲ ಅಂತ ಅಲ್ಲ. ಅದಿದೆ, ನಾವ್ ಅದನ್ನ ಇವಾಗ ಪ್ರೆಸೆಂಟ್ ನಾವ್ ಇದ್ರಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಅದನ್ನ ಮೀರಿ ನಾವ್ ಅಲ್ಲಿ ಹೋಗಿ ಹೋದ್ರೇನೆ ನಮ್ಗೆ ಅದು ಇದೆಯಪ್ಪ ಪ್ರಪಂಚ ಅಂತ ನೋಡ್ಕೊಂಡು ನಾವಿನ್ನ ಅದ್ರ ಬಗ್ಗೆ ಸಾಧನೆ ಮಾಡೋದಕ್ಕೆ ವಿಚಾರ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನಿಮ್ಗೆ ಅಷ್ಟು ಇಂಪ್ರೂವ್ಮೆಂಟ್ ಆಗಿರೋದು ನಮ್ಗೆ ತುಂಬಾ. ನನಗೆ ಜಾಯಿಂಟ್ ಪೇನ್ ಹೋಯ್ತು ಸರ್. ನನಗೆ ಅಲ್ಲಿ ತುಂಬಾ ನಾನು ನಿದ್ರೆ ಬಂದಿಲ್ಲ ಒಂದು ದಿವಸ. ನನಗೆ ಏನ್ ಹೀಗಾಯ್ತು ಅಂತ ನಾನು ಎಲ್ಲಿ ಹೊರಡು ಆಗ್ತಾ ಇರ್ಲಿಲ್ಲ. ಈ ಮನೆಗೆ ಅದೊಂದು ಟ್ಯಾಬ್ಲೆಟ್ ನೋಡಿ ಫಸ್ಟ್ ಟೈಮ್ ಕೂಡ ನಾನು ಎಲ್ಲ ಟ್ಯಾಬ್ಲೆಟ್ ತಗೊಂಡಿಲ್ಲ. ನನಗೆ ಭಯ ಆಯ್ತು, ಏನ್ ಟ್ಯಾಬ್ಲೆಟ್ ತಗೊಂಡಿದ್ದೆ ಅಂತ. ಬರೀ 3,000 ರೂಪಾಯಿ ಟ್ಯಾಬ್ಲೆಟ್ ತಗೊಂಡೆ. ಅಷ್ಟರಲ್ಲಿ ನನಗೆ ಇದಾಯ್ತು. ಆಮೇಲೆ ಡಯಟ್ ಫಾಲೋ ಮಾಡಿದೆ ನಾನು ಸರಿ. ಆಮೇಲೆ ಮೂಂಗಾಲ್ ದೋಸೆ ಮಾಡ್ಕೊಂಡು, ಆಮೇಲೆ ತೆಂಗು, ಮೆಂತ್ಯ ಇದೆಲ್ಲ. ಅದ್ ಬಿಟ್ಟು ಅಡಿಷನಲ್ ಬೆನಿಫಿಟ್ ಇದು ಬಿಟ್ಟು ಈ ನೋವು ಹೋಗಿರೋದು ಬಿಟ್ಟು ಅಡಿಷನಲ್ ನಿದ್ದೆ ಬೆಟರ್ ಆಗಿದೆಯಾ? ನಿದ್ದೆ ಬೆಟ್ರ್ ಬಂತು. ನೀವು ಹರಿತಕಿ ಅಮೃತ ಅದು ಸರ್. ಹರಿತಕಿ ಆಮೇಲೆ ನನ್ಗೆ ಇನ್ನೊಂದು ಹತ್ರ ಇವರು MBBS ಇದು ಅಲೋಪತಿ ಓದಿ ಕೂಡ ಇದು ಕಮೆಂಟ್ ಆಗಿ ಕೊಡ್ತಾರಲ್ಲ. ಅಲ್ಲ, ಅದು ನಮ್ಮ ಹಾಸ್ಪಿಟಲ್ ಅಲ್ಲಿ ಆಯುರ್ವೇದಿಕ್ ಲೈಸೆನ್ಸ್ ಅಂತ ತಗೊಂಡಿದ್ವಿ. ಯಾಕಂದ್ರೆ ಪ್ರಿಸ್ಕ್ರಿಪ್ಷನ್ ಕೊಡ್ಬೇಕಾದ್ರೆ ಸ್ವಲ್ಪ ಅದು ಇರ್ಬೇಕು ಅಂತ. ಹರಿತಕ್ಕೆ ಏನಾದ್ರು ಬಂದು 2600 ಇಯರ್ಸ್ ಬೇಕು ಗೌತಮ ಬುದ್ಧನ ಪ್ರೆಸೆಂಟ್ ಮಾಡಿದ್ರು. ಅವರೇ ಅವ್ರ ಡಿಸೈಪಲ್ಸ್ ಎಲ್ಲ ಕೊಡ್ತಾ ಇದ್ರು ಹರಿತಕ್ಕಿ ತಗೊಳ್ಳಿ ಅಂತ. ಅದರಿಂದ ದೇಹ ಗಟ್ಟಿಯಾಗುತ್ತೆ, ದೇಹದಲ್ಲಿ ಟಾಕ್ಸಿನ್ಸ್ ಎಲ್ಲ ಹೋಗ್ಬಿಡುತ್ತೆ ಎವ್ರಿ ಡೇ ನೀಟಾಗಿ. ಜೊತೆಗೆ ಮನಸ್ಸು ಒಂದು ಕಾಮ್ ಆಗಿರುತ್ತೆ, ಕಾಮ್ನೆಸ್ ಬರುತ್ತೆ ಅಂತ ಅದನ್ನ ಪ್ರಮೋಟ್ ಮಾಡ್ತಾ ಇದ್ರು. ಪ್ರಮೋಟ್ ಮಾಡುವಾಗ ಅದು ಅಷ್ಟು ಅಂತ ಎಲ್ಲ ಹೇಳ್ತಾ ಇದ್ರು. ಅವರು ಹಿಂಗ್ ಹೇಳಿದ್ರೆ ಅಂತ ನಮಗೆ ಗೊತ್ತಾದ್ಮೇಲೆ ನಾವು ಹರಿತಕ್ಕಿ ಪೌಡರ್ ನಾವು 4 ಜನ ಕೊಡೋಣ ಅಂತ. ಯಾರಿಗೆ ಕೊಡೋದು, ಎಲ್ಲಿಂದ ತರೋದು, ಒಳ್ಳೇದು ಯಾವ್ದು ಸಿಗ್ತಾ ಇಲ್ಲ ಅಂತ ನಾವೇ ಒಂದು ಮಾಡಿಸ್ಬಿಟ್ಟು ರೆಡಿಯಾಗಿ ಕೊಡೋಣ. ನೀವೇ ನಾನೇ ಅದು ನೀಟಾಗಿ ಇದ್ ಮಾಡಿಸ್ಬಿಟ್ಟು ಒಳ್ಳೆ ಇದು ಹುಡುಕ್ಬಿಟ್ಟು ಪ್ರಾಡಕ್ಟ್ ಹುಡುಕ್ಬಿಟ್ಟು ಹರಿತಕ್ಕಿ ಕಾಯಿ ಇದು ಮಾಡಿ ಅದನ್ನ ನೀಟಾಗಿ ಫ್ಲೋರ್ ಮಿಲ್ ಇದು ಹಾಕ್ಬಿಟ್ಟು ಫೈನ್ ಪೌಡರ್ ಮಾಡ್ಬಿಟ್ಟು 100% ಪ್ಯೂರಿಟಿನಲ್ಲಿ ಆರ್ಗ್ಯಾನಿಕ್ ಕಾಯಿಸ್ನ ತಂದು ಅದನ್ನ ಮಾಡ್ತೇವೆ. ಅದು ಅಷ್ಟು ಜನಕ್ಕೆ ಅದು ಯೂಸ್ ಮಾಡ್ತಾ ಜಸ್ಟ್ ಬರೀ ಏನು ತಗೊಂಡ ಬರೀ ಹರಿತಕ್ಕಿ ತಗೊಂಡ್ರೆ ಸಾಕಾಗುತ್ತೆ. ಬಹಳ ಯೂಸ್ ಆಗಿದೆ ಸರ್. ನನ್ನ ಹತ್ರ ಇದೆ ಅದನ್ನ ಲೈಫ್ ಟೈಮ್ ನಾವು ಇರೋಷ್ಟು ದಿನ ತಗೊಂಡ್ರೆ ಇನ್ನೊಂದು ಅದರಿಂದ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ನಮ್ಮ ದೇಹದಲ್ಲಿ ಸದೃಢತೆಗೆ, ಎಲ್ಲಾ ರೀತಿಯ ಸದೃಢತೆಗೆ, ನಮ್ಗೆ ಬಾಡಿಗೆ, ಮನಸ್ಸಿಗೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ವಾತ ಪಿತ್ತ ಕಫನ ಬ್ಯಾಲೆನ್ಸ್ ಮಾಡ್ಬಿಡುತ್ತೆ. ಡೋಸ್ ಹೇಳ್ಕೊಡಿ. ನಾನು ಒಂದೇ ಚಮಚ, 1 ಲೋಟ ಬಿಸಿನೀರು, ಇಲ್ಲ ಅಂತಂದ್ರೆ ಮಜ್ಜಿಗೆ. ಅದೇ ಯಾವ ಟೈಮಲ್ಲಿ? ನೈಟಲ್ಲಿ ಮಲಗಬೇಕು. ನೈಟ್ ಊಟ ಮಾಡಿ 1 ಲೋಟ ಬಿಸಿನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಕುಡಿದ್ಬಿಟ್ರೆ ಸಾಕು. ಸ್ವಲ್ಪ ಕಹಿ ಇರುತ್ತೆ, ಬಟ್ ಅದು ಹೇಳ್ದಂಗೆ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಅಂದಾಗ ಇಡೀ ಬಾಡಿನ ನೀಟಾಗಿ ಮೇಂಟೈನ್ ಮಾಡಿ 22 ಅಡಿ ಕರುಳನ್ನ ಹೀಲ್ ಮಾಡ್ಬಿಟ್ಟು. ಹೌದು ಸರ್. ಆ ಕರುಳು ಹೀಲ್ ಆಯ್ತು ಅಂದ್ರೆ ಇಡೀ ದೇಹ ಇಲ್ಲ ನಂಗೆ. ಆ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಆಮ್ಲ ಇದು ಜ್ಯೂಸ್ ಕುಡಿದೆ. ಅದು ಕೂಡ ನನಗೆ ಸ್ವಲ್ಪ ವೀಕ್ನೆಸ್ ಬಂದಿತ್ತು, ಏನ್ ಗೊತ್ತಾಗ್ತಿರ್ಲಿಲ್ಲ. ಅದೇ ನೀವು ಹೇಳ್ದಂಗೆ ಯಾವ್ದೊಂದು ಇದು ಮ್ಯಾಗ್ನೀಸಿಯಮ್ ಆಮೇಲೆ ಈ ಬ್ಲಡ್ ರಿಪೋರ್ಟ್ ನಾನು ಅಚ್ಚರಿ ಐತಿ. ಎಷ್ಟು ಎಲ್ಲಾ ತರದ ಇದು ನೋಡಿ ಎಲ್ಲಿ ಏನೇನು ಇದೆ ಅದನ್ನ ನೀವು ಸಪ್ಲಿಮೆಂಟ್ ಮಾಡ್ತಿರಲ್ಲ. ಯಾಕಂದ್ರೆ ಫಸ್ಟ್ ನಾವು ಬಾಡಿನ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡೋದಕ್ಕೆ ಎಲ್ಲ ಒಂದ್ಸರಿ ಮಾಡ್ಬಿಟ್ರೆ ಯಾವ್ದಾದೆಲ್ಲ ವೇರಿಯೇಷನ್ ಇರುತ್ತೋ ಅದನ್ನ ಸರಿ ಮಾಡ್ಬಿಟ್ರೆ 90% ಆಫ್ ಮಂಡಿ ನಾವು ಡಿಸ್ಕ್ ಪೈನ್, ಜಾಯಿಂಟ್ ಪೈನ್ ಹೋಗ್ಬಿಡ್ತಾವೆ, ಎಲ್ಲ ಹೋಗ್ಬಿಡ್ತಾರೆ. ಸರ್ಜರಿ ಇಸ್ ನಾಟ್ ದ ಓನ್ಲಿ ಸೊಲ್ಯೂಷನ್. ಅದು ಈಗ ನಮ್ಮ ಪ್ರೊಫೆಸರ್ಸ್ ಗಳು 40 ವರ್ಷ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಪ್ರೊಫೆಸರ್ಸ್ ಒಬ್ರು ಡಾಕ್ಟರ್ ನರೇಶ್ ಅಗರ್ವಾಲ್ ಅಂತ ವಿಡಿಯೋನ ಹಾಕಿದ್ದೀನಿ ಯೂಟ್ಯೂಬ್ ಅಲ್ಲಿ. ಯಾವ್ದು ಕಾನ್ಫರೆನ್ಸ್ ಅಲ್ಲಿ ವಿಡಿಯೋ ಹಂಗೆ ಡೌನ್ಲೋಡ್ ಮಾಡಿ ಹಂಗೆ ಹಾಕಿದ್ದೀನಿ. ಅವ್ರು ಹೇಳೋದಂದ್ರೆ ಮಂಡಿ ನೋವು ಬಂದಿದೆ ಅಥವಾ ಡಿಸ್ಪೋಸ್, ಅದು ಸಿಸ್ಟಮಿಕ್ ಕಾಯಿಲೆ, ಅಂದ್ರೆ ಬ್ಲಡ್ ಅಲ್ಲಿ ಬಂದಿರತಕ್ಕಂಥ ಇನ್ಫ್ಲಮೇಷನ್ ಕಾಯಿಲೆ ಮಂಡಿನಲ್ಲಿ ಮ್ಯಾನಿಫೆಸ್ಟ್ ಆಗಿದೆ. ಈಗ ಚಿಗುರ್ದಂಗೆ ಆ ಚಿಗುರ್ನ ಕಟ್ ಮಾಡೋದ್ರಿಗೆ ಸರ್ಜರಿ ಮಾಡೋದ್ರಲ್ಲಿ ಅದು ಹೆಂಗೆ ಸೊಲ್ಯೂಷನ್ ಆಗುತ್ತೆ ಅಂತ ಹೇಳ್ತಾರೆ. ಕಂಪ್ಲೀಟ್ ಸಿಸ್ಟಮಿಕ್ ಇಲ್ನೆಸ್, ಸಿಸ್ಟಮಿಕ್ ಇನ್ಫ್ಲಮೇಷನ್ ನಾರ್ಮಲ್ ಆಗ್ಬೇಕು, ಅಲ್ಲಿವರೆಗೂ ಅದು ಸರಿ ಬರಲ್ಲ, ಸರಿ ಆಗೋದಿಲ್ಲ ಅಂತ ಹೇಳ್ತಾರೆ. ಅವರು ಎಷ್ಟು ಅದು ವಿಡಿಯೋ ಇದೆ ಕಳಿಸ್ತೀನಿ ಲಿಂಕ್ ನಿಮ್ಗೆ. ವಿಡಿಯೋ ತುಂಬಾ ಅವರು 40 ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಷ್ಟೊಂದು ಟಿಕೆ ಸರ್ಜರಿಗಳೆಲ್ಲ ಮಾಡಿದ್ದಾರೆ, ಟೋಟಲ್ ರಿಪ್ಲೇಸ್ಮೆಂಟ್ ಸರ್ಜರಿಗಳೆಲ್ಲ ಮಾಡಿ ಅವರ ಅನುಭವದಲ್ಲಿ ಎಷ್ಟು ಪೇಷಂಟ್ ರಿಕವರಿ ಆಯ್ತು, ಎಷ್ಟು ಪೇಷಂಟ್ ರಿಕವರಿ ಆಗಿಲ್ಲ ಅದೆಲ್ಲ ನೋಡ್ಕೊಂಡು ಅದನ್ನ ಮಾಡ್ತಾ ಬಂದಿದ್ದಾರೆ. ಮಾಡಿರೋದ್ರಿಂದ ಅದೇ ಅವ್ರ ಕಾನ್ಸೆಪ್ಟ್ ನಾವು ಅಪ್ಲೈ ಮಾಡಿ ಸಿಸ್ಟಮಿಕ್ ಆಗಿರ್ತಕ್ಕಂಥ ಸರಿ ಮಾಡ್ಬೇಕು. ಬ್ಲಡ್ ಅದನ್ನ ಸರಿ ಮಾಡ್ಬೇಕಾದ್ರೆ ಫಸ್ಟ್ ಬ್ಲಡ್ ಟೆಸ್ಟ್ ಮಾಡ್ಬೇಕು. ಹಂಗಾಗಿ 108 ಟೆಸ್ಟ್ ಇರ್ತಕ್ಕಂಥದ್ದೆಲ್ಲ ಕಂಪ್ಲೀಟ್ ಆಗಿ ಮಾಡ್ಬಿಟ್ಟು ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಬೇಕು ನಾವು. ಕೆಲವು ಕಡಿಮೆ ಆಗಿರ್ತವೆ, ಕೆಲವು ಜಾಸ್ತಿ ಆಗಿರ್ತವೆ, ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಬಿಟ್ರೆ ಬಾಡಿ ಕಂಪ್ಲೀಟ್ ಆಗಿ ಹೀಲ್ ಆಗುತ್ತೆ.
ಏನಾದ್ರು ಸಾಧ್ಯ ಆ ಥರ. ಬಹಳ ನನಗೆ ಅದು ಬ್ಲಡ್ ರಿಪೋರ್ಟ್ ನೋಡಿ ಕೂಡ ಆನಂದ ಆಯ್ತು. ಆಮೇಲೆ ಅವರು ಇಂಜೆಕ್ಷನ್ ಕೊಟ್ಟರು ನನಗೆ ಕೈ ಎಲ್ಲ, ಅದು ಕೂಡ ಒಂದು 2,5 ಇಂಜೆಕ್ಷನ್ ಎಲ್ಲ ಕೊಟ್ಟು ಇಮಿಡಿಯೇಟ್ ಆಗಿ ಒಂದೇ ಉಚಿತಲ್ಲಿ 2 ಉಚಿತಲ್ಲಿ ಜಾಯಿಂಟ್ ಪೇನ್. ಬಟ್ ಇದು ಈ ಪ್ರಾಬ್ಲಮ್ ಹೇಳಿರ್ಲಿಲ್ಲ ನಾನು. ಅದು ಆಮೇಲೆ ನನಗೆ ಗೊತ್ತಾಯ್ತು ಇಲ್ಲಿ ಏನೋ ಡಿಸ್ಕ್ ಬಲ್ಜ್ ಆಗಿದೆ. ಅದನ್ನ ಇವತ್ತು ಟೇಕ್ ಕೇರ್ ಮಾಡ್ತಾರೆ, ಅದೇ ತೊಂದರೆ ಇಲ್ಲ. ಟೇಕ್ ಕೇರ್ ಮಾಡ್ತೀನಿ, ನಥಿಂಗ್ ತೊಗೊಳ್ಳಿ. ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ವೀಕ್ಷಕರಿಗೆ ಏನಾಗಕ್ಕೆ ಇಷ್ಟಪಡ್ತಾರೆ? ಯಾಕಂದ್ರೆ ಮುಖ್ಯವಾಗಿ ನೀವ್ ಹೇಳಿದ್ರಲ್ಲ, ಪ್ರತಿಯೊಂದೊಂದು ವಿಡಿಯೋದಲ್ಲಿ ಜೆನ್ಯೂನಿಟಿ ಇದೆ ಅಂತ. ಸಾವಿರಾರು ವಿಡಿಯೋಸ್ ಮಾಡಿದ್ವಿ, ಎಲ್ಲಾನು ಜೆನ್ಯೂನಿಟಿ, ಎಲ್ಲಾನು ರಿಯಲ್ ಪೇಷಂಟ್ಸ್ ನಾವು ಇಟ್ಬಿಟ್ಟೆ ಅವ್ರು ವಾಸಿ ಆದ್ಮೇಲೆ ಅವ್ರ ಅನುಭವನ ಶೇರ್ ಮಾಡ್ತೀವಿ. ಖಂಡಿತ ಸರ್, ಅಲ್ಲಿ ಯಾವುದೇ ತರದ ಇದು ಇಲ್ಲ, ಕೃತ್ರಿಮತೆ ಇಲ್ಲ, ಇದು ಏನಿಲ್ಲ. ಅವ್ರ ಪೇಷಂಟ್ಗಳು ಅವರಲ್ಲಿ ಖುಷಿಯನ್ನ ನೋಡ್ತೀವಿ, ಅವರಲ್ಲಿ ಆನಂದದ ಒಂದು ಮುಖದಲ್ಲಿ ಗೊತ್ತಾಗುತ್ತೆ. ಅವ್ರು ಎಷ್ಟು ಪೇನ್ ಅನುಭವಿಸಿದ್ರು, ಆಮೇಲೆ ಎಷ್ಟು ಇದಾಗಿದ್ರು. ನಾನು ಕೇಳ್ಕೊಳ್ಳೋದಂದ್ರೆ ಯೂಟ್ಯೂಬರ್ಗೆ, ಇದು ಯೂಟ್ಯೂಬ್ ವೀಕ್ಷಕರಿಗೆ ದಯವಿಟ್ಟು ನಿಮ್ಗೆ ಈ ತರ ಯಾವ್ದೇ ಪ್ರಾಬ್ಲಮ್ ಇರ್ಲಿ ಒಂದ್ಸಲ ವಿಸಿಟ್ ಕೊಡಿ. ಒಳ್ಳೆ ಡಾಕ್ಟರ್ ಸಿಕ್ಕಿದ್ದಾರೆ, ಯಾವ್ದೋ ಪುಣ್ಯದಿಂದ ಅಂತ ಹೇಳ್ತಿರೋದು, ಅಥವಾ ಒಳ್ಳೆ ಡಾಕ್ಟರ್ ಇದ್ದಾರೆ, ಇಲ್ಲಿ ಒಳ್ಳೆ ರಿಸಲ್ಟ್ ಇದೆ, 200% ರಿಸಲ್ಟ್ ಇದೆ. ನೀವು ಒಂದ್ಸಲ ಬಂದ್ ನೋಡಿ ಗೊತ್ತಾಗುತ್ತೆ ನಿಮ್ಗೆ, ನೀವೇ ಅದನ್ನ ಕಂಟಿನ್ಯೂ ಮಾಡ್ತೀರಾ ಅಂತ ಹೇಳ್ತೀವಿ. ನಿಮ್ದು ಆಶ್ರಮ ಮಠ ಅದು ನಾವು ರಾಮಕೃಷ್ಣ ಆಶ್ರಮ ಸರ್, ನಾನು ಮೈಸೂರಲ್ಲಿ ಜಾಯ್ನ್ ಆಗಿದ್ದು. ಈಗ ಬೇರೆ ಬೇರೆ ಕಡೆ ಅವರು ಹಾಕ್ತಿರ್ತಾರೆ. ರಾಮಕೃಷ್ಣ ಆಶ್ರಮ ಮೈಸೂರು, ಉದಾತ್ತಾನಂದ ಸ್ವಾಮಿ. ಸ್ವಾಮಿ ಉದಾತ್ತಾನಂದ. ಸೊ ನಾವು 2006 ಜಾಯ್ನ್ ಆದ್ವಿ, ಬ್ರಹ್ಮಚಾರಿಯಾಗಿ 10 ವರ್ಷ. ಆಮೇಲೆ ಸನ್ಯಾಸ 2017. ಹಾಗೆ ನನ್ಗೆ 2024ರಲ್ಲಿ ಒಂದ್ ದಿವಸ ಇದ್ದಕ್ಕಿದ್ದಂಗೆ ಪೇನ್ ಬಂತು ಸರ್, ಒಂದು ಬಾಡಿ ವೀಕ್ನೆಸ್ ಬಂತು. ಏನಾಯ್ತು ಅಂದ್ರೆ ಏನೋ ಆರ್ಥರೈಟಿಸ್ ಬಂದಿದೆ ನಿಮ್ಗೆ, ಹಾಗೆ ಕೊನೆಗೆ ಅಲ್ಲಿ ನಮ್ಮ ಮೇನ್ ಹೆಡ್ ಕ್ವಾರ್ಟರ್ಸ್ ಹೋಗಿ ಅಲ್ಲಿ 1 ತಿಂಗಳು ಬೆಡ್ ರೆಸ್ಟ್ ಮಾಡಿದೆ. ಅಲ್ಲಿ ದಿನ ಬ್ರೆಡ್ ಏನೋ ಬಾಳೆಹಣ್ಣು ಕೊಟ್ಟಿದ್ರು ಅಷ್ಟೇ, ಓವರ್ ಇದು ಇಲ್ಲ, ಹಾಲು ಕೊಡೋರು ಜೊತೆಗೆ. ಆಮೇಲೆ ಎಲ್ಲ ಡಾಕ್ಟರ್ಗಳು ಬರೋರು ಸರ್, ಒಳ್ಳೆ ಡಾಕ್ಟರ್ಗಳು ಬರೋದು, ಏನ್ ಚೆನ್ನಾಗಿದ್ದೀರಾ, ಇಷ್ಟು ಒಂದು ದಿನಕ್ಕೆ ಒಂದು ಮಾರ್ನಿಂಗ್ 8 ಟ್ಯಾಬ್ಲೆಟ್ಸ್, ಈವ್ನಿಂಗ್ ಮಧ್ಯಾಹ್ನ 8 ಟ್ಯಾಬ್ಲೆಟ್ಸ್, ಹೀಗೆ ಟ್ಯಾಬ್ಲೆಟ್ ತಗೊಂಡು ಬಾಡಿ ವೀಕ್ ಆಗುತ್ತೆ ಸರ್. ಕೊನೆಗೂ ಏನ್ ಸೊಲ್ಯೂಷನ್ ಏನಾಗಿದೆ ಅದು ಒಬ್ರಿಗೆ ಹೇಳಿಲ್ಲ. ಆಮೇಲೆ ಏನ್ ಹೇಳಿದ್ರೆ ನಿಮ್ಗೆ ಇದು ಕಂಟಿನ್ಯೂ ಇದ್ದೇ ಇರುತ್ತೆ, ಟ್ಯಾಬ್ಲೆಟ್ಸ್ ಇಷ್ಟು ಬರ್ಕೊಟ್ರು ಸರ್, ಇಷ್ಟು ದಿನ ತಗೋಬೇಕು ಲೈಫ್ ಲಾಂಗ್. ನಾನು ತುಂಬಾ ಡಿಪ್ರೆಷನ್ ತರ ಆಗಿದೆ. ಕೊನೆಗೆ ನಿಮ್ ವಿಡಿಯೋ ನೋಡಿದ್ರೆ ನನಗೆ 100% 200% ಗೊತ್ತಾಯ್ತು, ಇದೇ ನಮ್ ಡಾಕ್ಟರ್ ಅಂತ ಗೊತ್ತಾಯ್ತು. ಯಾಕಂದ್ರೆ ನೋಡಿ, ಮನುಷ್ಯನಿಗೆ ಯಾರಿಗಂತೂ ಗೊತ್ತಾಗುತ್ತೆ ಇವರು ನಿಜವಾದ ಟ್ರೀಟ್ಮೆಂಟ್ ಕೊಡ್ತಾ ಇದಾರಾ ಇಲ್ಲ ಅಂತ ಗೊತ್ತಾಗುತ್ತೆ. ಅದ್ ನೋಡಿ ನನಗೆ 100% ಗೊತ್ತಾಯ್ತು. ಬಟ್ ಇಲ್ಲಿ 2 ಸಲ ಬಂದಾದ್ಮೇಲೆ ಕೂಡ ಡಿಸ್ಕಂಟಿನ್ಯೂ ಆಯ್ತು ನನಗೆ. ಮತ್ತೆ ಅಲ್ಲಿ ಹೋದ್ರು ಕೂಡ 2 ಡಾಕ್ಟರ್ ಕಡೆ ಹೋದೆ. ಒಂದು ಅವ್ರು ಏನ್ ಹೇಳಿದ್ರು, ಟ್ಯಾಬ್ಲೆಟ್ಸ್ ಕೊಟ್ಟು 1 ತಿಂಗಳು ತಗೊಳ್ಳಿ, ನೆಕ್ಸ್ಟ್ ಬ್ಲಡ್ ರಿಪೋರ್ಟ್ ಎಲ್ಲ ಕೊಡ್ಬೇಕಾಗ್ತದೆ, ಬ್ಲಡ್ ಚೆಕ್ ಮಾಡೋದು. ನಾನು ಹೋಗ್ಲೇ ಇಲ್ಲ. ನಾನು ಹೇಳ್ದೆ ನಾನು ಅಲ್ಲಿ ಬರಲ್ಲ, ನಮ್ ಇಲ್ಲಿ ಡಾಕ್ಟರ್ ರಾಕೇಶ್ ಅಂತ ಇದ್ದಾರೆ, ಅವರು ಅವ್ರ ಹತ್ರ ಹೋಗ್ತೀನಿ ಅಂತ ಹೇಳಿದೆ ಅವ್ರಿಗೆ. ಆಮೇಲೆ ಅವರು ಹೆಡ್ ಕ್ವಾರ್ಟರ್ಸ್ ಏನ್ ಮಾಡಿದ್ರು, ಟ್ರಿವೆಂಡಮ್ ವರ್ಕಿಂಗ್ ಮಾಡಿದ್ರು, ಟ್ರಿವೆಂಡಮ್ ಕೇರಳ. ಅಲ್ಲಿ ಒಂದು ದೊಡ್ಡ ಹಾಸ್ಪಿಟಲ್ ಇದೆ, ಅಲ್ಲಿ ಕೂಡ ಈ ಎಲ್ಲ ಅದು ಸ್ಪೆಷಲಿಸ್ಟ್ ಇದ್ರು. ಅಲ್ಲಿ ಹೋಗಿ ಅವರು ನೋಡಿದ್ರು, ಆದ್ರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಸಿಂಪ್ಟಮ್ ಏನಿದೆ ಅಂತ. 2 ಸಲ ಹೋದ್ರೆ 3 ಸಲ ಹೋದ್ರೆ ಸಿಂಪ್ಟಮ್ ಇಂದ ಗೊತ್ತಾಗ್ತಾ ಇಲ್ಲ, ಸ್ವಾಮೀಜಿ ನಿಮ್ಗೆ ಎಲ್ಲ ಚೆನ್ನಾಗಿದೆ, ಏನು ಗೊತ್ತಾಗ್ತಾ ಇಲ್ಲ. ಆಮೇಲೆ ನಾನು ಹೇಳಿದೆ ನಮ್ಮ ಸ್ವಾಮೀಜಿ, ನಾನು ಹೋಗ್ತೀನಿ ಸ್ವಾಮೀಜಿ, ಅದೇ ಅಲ್ಲಿ 2 ಸಲ ಹೋಗಿದ್ದೀನಿ, ನಾನು ಅಲ್ಲೇ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ 3 ಸಲ ಹೋದ್ರೆ 100-200% ಕಡಿಮೆ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಹೇಳೇ ಬಂದೆ. ಅಲ್ಲಿಂದ ಫೋನ್ ಬಂತು ಟ್ರಿವೆಂಡಮ್, ಸ್ವಾಮೀಜಿ ನೀವು ಬರ್ತಾ ಇದ್ದೀರಾ 23ಕ್ಕೆ. ಅಲ್ಲಿ ಡೇಟ್ ಇತ್ತು ಸರ್, ನಮ್ಗೆ ಅವ್ರು ಹೇಳಿದ್ರು 23 ಬರ್ಬೇಕಂತ. ನಾನು ಆಮೇಲೆ ಸುಮ್ಮನೆ ಹೇಳಿದೆ, ಆಮೇಲೆ ಬರ್ತೀನಿ ಅಂತ ಅಪಾಯಿಂಟ್ಮೆಂಟ್. ಅವ್ರಿಗೂ ಕೂಡ ಸುಮ್ಮನೆ ನಿರಾಶೆ ಆಗ್ಬಿಡು ಅಂತ ಹೇಳಿದೆ. ಬಟ್ ನಮ್ದೆಲ್ಲ ಇಲ್ಲೇ ಬರ್ಬೇಕಂತ ನಾನು ಡಿಸೈಡ್ ಮಾಡಿ ನಮ್ಮ ಬ್ರದರ್ ಹೇಳಿದೆ, ಈ ತರ ಬರ್ತಾ ಇದ್ದೀನಿ ಡಾಕ್ಟರ್ ರಾಕೇಶ್, ಅಪಾಯಿಂಟ್ಮೆಂಟ್ ತಗೊಂಡಿನಿ 25ಕ್ಕೆ ಅಂತ. ಅತಿಗೂ ಜೊತೆಗೆ ಬಂದ್ವಿ. ಸೊ ನೀವೇನ್ ಹೇಳ್ತೀರಾ? ಸೊ ಇವತ್ತು ಹೇಗೆ ಸರ್? ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ರಿಯಲ್ ಟೈಮ್ ಆಗಿರ್ತಕ್ಕಂಥ ನಿಮ್ಮ ಅನುಭವನ 4 ಜನಕ್ಕೆ ಶೇರ್ ಮಾಡಿದ್ರಿ. ಅವರು ತುಂಬಾ ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್.
ತುಂಬಾ ಹೌದು ಸರ್. ಯಾಕಂದ್ರೆ ಶರೀರ ಮಾಧ್ಯಮ ಬಲು ಧರ್ಮ ಸಾಧನೆ, ಶರೀರವೇ ಧರ್ಮ ಸಾಧನೆಗೆ ಒಂದು ಅಡಿಪಾಯ. ಅದೇ ನಾವು ಇಲ್ಲದೆ ಹೋದ್ರೆ ಅದನ್ನೇ ಬಂಧನ ಆಗ್ಬಿಟ್ರೆ ಇನ್ನ ಆ ಧರ್ಮ ಸಾಧನೆ ಆಗಲ್ಲ. ಕಷ್ಟ. ನಾನು ಎಷ್ಟು ಆಕ್ಟಿವ್ ಆಗಿದ್ದೆ, ನನ್ಗೆ ಆಶ್ಚರ್ಯ ಆಯ್ತು. ನನ್ಗೆ ಏನು ಹೀಗಾಗ್ಬಿಟ್ಟು ಒಂದು ಫಾಸ್ಟ್ ಓಡಕ್ ಹೋಗಲ್ಲ. ಆಮೇಲೆ ಇನ್ನೊಂದು ಇವತ್ತು ಟ್ರೀಟ್ಮೆಂಟ್ ಕೊಟ್ಟು ಮಾತಾಡ್ಬಿಡ್ತೀನಿ. ಹಾ. ನಾನು 1 or 2 months ಆದ್ಮೇಲೆ ಹಾ. ನೀವು ರನ್ನಿಂಗ್ ಮಾಡ್ಬೋದು, ಹಾ. ಆರಾಮ ಮಾಡ್ಬೋದು. ರನ್ನಿಂಗ್ ನಿಮಗೆ ಕಾನ್ಫಿಡೆನ್ಸ್ ಬಂದಿರುತ್ತೆ ಆಲ್ರೆಡಿ. 50% ಬಂದಿದೆ ಸರ್. 50% ನಾನು ಹೇಳ್ತೀನಿ. ಇದೆಲ್ಲ ಸ್ಟಿಕ್ನೆಸ್ ಅದೆಲ್ಲ ಕಡಿಮೆ. ಕಾಲು ಇದೆ. ಅದೇ ಒಂದು ದೊಡ್ಡ ಅಭ್ಯಾಸ. ಆಮೇಲೆ ಸೈಕ್ಲಿಂಗ್ ಮಾಡ್ಬೋದು. ನಾನು ಸೈಕ್ಲಿಂಗ್ ಮಾಡಿ ಹಾ. ನಾನು ಬೇರೆ ತರದ ಸೈಕ್ಲಿಂಗ್ ಹೇಳ್ಕೊಡ್ತೀನಿ. ಹಾ, ಆ ತರ ಸೈಕ್ಲಿಂಗ್ ಸೈಕಲ್ ಅಂದ್ರೆ ಹೊರಗಡೆ ನಾರ್ಮಲ್ ಮಾಡ್ಬೋದು. ಸದ್ಯಕ್ಕೆ ಫಸ್ಟ್ ಇನ್ ಸ್ಟಾರ್ಟ್ ಮಾಡೋಣ. ಹಾ. ಅಲ್ಲೇ ಆಫೀಸಲ್ಲೇ ಕುತ್ಕೊಂಡು ರೂಮ್ ಅಲ್ಲಿ ಕುತ್ಕೊಂಡು ಮಾಡೋದು. ಹಾ. ಆಮೇಲೆ ಅದನ್ನ ಮಾಡೋದು. ಹಾ. ಫಸ್ಟ್ ಇದು ರೆಡಿ ಆಗ್ಬಿಟ್ಟು ಸ್ವಲ್ಪ ಮೊದಲ ತರ ಸ್ಟಿಫ್ನೆಸ್ ಇರುತ್ತೆ, ಇಂಪ್ರೂವ್ಮೆಂಟ್ ಆಗಿ ಹಾ. ದೆನ್ ಯು ಗೋ ಫಾರ್ ದಟ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್.